ಹಾಯ್ ಕರ್ನಾಟಕದ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ವೆಲ್ಕಮ್ ಟು ಅಶ್ವಮೇಧ ಐಎಎಸ್. ನಾನು ನಿಮ್ಮ ಸುದರ್ಶನ್. ಈ ವಿಡಿಯೋದಲ್ಲಿ ನಾವು ಜಾನ್ವರಿಯಿಂದ ಜೂನ್ ವರ್ಗು 2026 ಜಾನ್ವರಿಯಿಂದ ಜೂನ್ ವರ್ಗು ಪ್ರಮುಖ ಪ್ರಚಲಿತ ಘಟನೆಗಳನ್ನ MCQ ಫಾರ್ಮೆಟ್ ಅಲ್ಲಿ ನೋಡ್ತಾ ಬರೋಣ. ಸೊ ಈ ವರ್ಷ ಸಾಕಷ್ಟು ನೋಟಿಫಿಕೇಶನ್ ಆಗೋದಿದೆ. KAS, PSI, ESI ಎಲ್ಲ ನೋಟಿಫಿಕೇಶನ್ ಜೊತೆಗೆ ನಿಮ್ಮ ಆಗಸ್ಟ್ 2ನೇ ತಾರೀಕು ಏನು ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಮೋಸ್ಟ್ ಆಫ್ ಯುವರ್ GK ಪೇಪರ್ ಕರೆಂಟ್ ಗೆ ಲಿಂಕ್ಡ್ ಆಗಿರುತ್ತೆ. ಸೊ ಅಂದ್ರೆ ನೀವು ಕರೆಂಟ್ ಅಫೇರ್ಸ್ ನ ಕರೆಕ್ಟ್ ಆಗಿ ಸ್ಟಾಟಿಕ್ ಗೆ ಲಿಂಕ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ 70 to 80% ಆಫ್ ದಿ ಸಿಲೆಬಸ್ ಮುಗಿಯುತ್ತೆ. ಆ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಐ ಹೋಪ್ ಯು ವಿಲ್ ಎಂಜಾಯ್ ದಿ ಸೆಷನ್. ಸೊ ಮೊದಲನೇದಾಗಿ ನಿಮ್ಮ GK ಗೆ ಯಾವಾಗ್ಲೂ ಕರೆಂಟ್ ಗೆ ಲಿಂಕ್ ಮಾಡ್ಕೊಂಡ್ರೆ ಇಟ್ ವುಡ್ ಬಿ ವೆರಿ ವೆರಿ ಹೆಲ್ಪ್ಫುಲ್. ಅಂದ್ರೆ ನಿಮ್ಮ GK ಕ್ವೆಶ್ಚನ್ ಕರೆಂಟ್ ಕನೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ಮೊದಲನೇ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಮುಟ್ಟಿನ ಆರೋಗ್ಯವು ಹಕ್ಕು, ದಟ್ ಇಸ್ ಮೆನ್ಸ್ಟ್ರುಯಲ್ ಹೆಲ್ತ್ ನ ಸುಪ್ರೀಂ ಕೋರ್ಟ್ ಮೂಲಭೂತ ಹಕ್ಕು ಅಂತ ಹೇಳಿ ಜನವರಿ ತಿಂಗಳಲ್ಲಿ ಇಟ್ ಹ್ಯಾಸ್ ಗಿವನ್ ಅನ್ ಆರ್ಡರ್. ಓಕೆ, ಯಾವ ಸ್ಕೂಲ್ಗಳು ಇದನ್ನ ಏನಾದ್ರೂ ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದೆ. ಸೊ ಹಾಗಾಗಿ ಯಾವ ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ದಟ್ ಇಸ್ ಆರ್ಟಿಕಲ್ 21. ಅಂದ್ರೆ ಆರ್ಟಿಕಲ್ 21 ಅಂಡರ್ ಮೆನ್ಸ್ಟ್ರುಯಲ್ ಹೆಲ್ತ್ ಇಸ್ ಆಲ್ಸೋ ಫಂಡಮೆಂಟಲ್ ರೈಟ್. ಅಂದ್ರೆ ಹೆಣ್ಣು ಮಕ್ಕಳಿಗೆ ಆ ಒಂದು ಮುಟ್ಟಿನ ಸಮಯದಲ್ಲಿ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಕೊಡಬೇಕು, ಯಾವುದು ಸ್ಕೂಲ್ಗಳಲ್ಲಿ ಸಪರೇಟ್ ಟಾಯ್ಲೆಟ್ಸ್ ಇರಬೇಕು, ಕಟ್ಟುನಿಟ್ಟಿನ ನಿದರ್ಶನ ಕೊಟ್ಟಿದೆ. ಅದು ಯಾವುದು ಇಂಪಾರ್ಟೆಂಟ್ ಇಲ್ಲ, ನಿಮಗೆ ಜಸ್ಟ್ ಒನ್ ವರ್ಡ್ ಫ್ಯಾಕ್ಟ್ ಗೊತ್ತಿರಬೇಕು. ದಟ್ ಇಸ್ ಆರ್ಟಿಕಲ್ 21, ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ. ಸೊ ಈ ನಿಟ್ಟಿನಲ್ಲಿ ಮೂಲಭೂತ ಹಕ್ಕು ಇಂಪಾರ್ಟೆಂಟ್ ಆಗುತ್ತೆ. 14 ಮತ್ತೆ 19 ಮತ್ತೆ 21 ಈ ಮೂರೂ ಮೂಲಭೂತ ಹಕ್ಕುಗಳನ್ನ ಮೇನಕಾ ಗಾಂಧಿ ಕೇಸ್ ಆಫ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಸುಪ್ರೀಂ ಕೋರ್ಟ್ ಗೋಲ್ಡನ್ ಟ್ರಯಾಂಗಲ್ ಅಂತ ಕೂಡ ಹೇಳಿದೆ, ಗೋಲ್ಡನ್ ಟ್ರಯಾಂಗಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಆ ನಿಟ್ಟಿನಲ್ಲಿ ಸೊ ಲೆಟ್ಸ್ ಸಿ ದಿ ಫಸ್ಟ್ ಕ್ವೆಶ್ಚನ್. ಈ ಮೊದಲನೇ ಪ್ರಶ್ನೆಗೆ ನೀವು ಉತ್ತರ ಹೇಳೋದಕ್ಕೆ ಪ್ರಯತ್ನ ಪಡಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಡಾಕ್ಟರ್ ಜಯಾ ಠಾಕೂರ್ ವರ್ಸಸ್ ಭಾರತ ಸರ್ಕಾರ ಪ್ರಕರಣದ ತೀರ್ಪಿನಲ್ಲಿ ಋತುಚಕ್ರದ ಆರೋಗ್ಯದ ಹಕ್ಕು ಯಾವ ಮೂಲಭೂತ ಹಕ್ಕಿನ ಭಾಗವಾಗಿದೆ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ? ವಿಧಿ 11 ಸಮಾನತೆಯ ಹಕ್ಕು, ನಿಮ್ಮೆಲ್ಲರಿಗೂ ಗೊತ್ತಿದೆ, ದಟ್ ಇಸ್ ರೈಟ್ ಟು ಈಕ್ವಾಲಿಟಿ. ವಿಧಿ 19 ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. ವಿಧಿ 21 ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ. ವಿಧಿ 32 ಸಾಂವಿಧಾನಿಕ ಪರಿಹಾರಗಳ ಹಕ್ಕು. ಸೊ ನಿಮಗೆ ABS ಕಾರ್ಪಸ್, ಸರ್ಶೋರಾರಿ, ಪ್ರಾಹಿಬಿಷನ್, ಕೋವಾರಂಟ್, ಈ 5 ಏನಿದಾವಲ್ಲ, ಸೊ ಈ 5 ಸಹ ಯಾವುದಕ್ಕೆ ಸಂಬಂಧಪಟ್ಟಿತ್ತು ಅಂತ ಹೇಳಿ ನೋಟ್ಸ್ ಮಾಡ್ಕೊಳ್ಳಿ. ಇಟ್ ಇಸ್ ನಾಟ್ ಕರೆಂಟ್, ಬಟ್ ನಿಮ್ಮ ಸ್ಟಾಟಿಕಲಿ GK ಅಲ್ಲಿ ಕೇಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಬಟ್ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದ್ರೆ ವಿಧಿ 21 ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು. ಅಂದ್ರೆ ಡಾಕ್ಟರ್ ಜಯಾ ಠಾಕೂರ್ ವರ್ಸಸ್ ಭಾರತ ಸರ್ಕಾರ, ಈ ಪ್ರಕರಣ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಮುಟ್ಟಿನ ಹಕ್ಕನ್ನು ಮೂಲಭೂತ ಹಕ್ಕು ಎಂದು ತೀರ್ಪನ್ನು ನೀಡಿದೆ ಅಂತ ಕೇಳಿದ್ರೆ ದಟ್ ಇಸ್ ಜಯಾ ಠಾಕೂರ್ ವರ್ಸಸ್ ಭಾರತ ಸರ್ಕಾರ. ಜಯಾ ಠಾಕೂರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಮೆನ್ಸ್ಟ್ರುಯಲ್ ಹೆಲ್ತ್ ಅನ್ನ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 21 ಅಂತ ಹೇಳಿ ಡಿಕ್ಲೇರ್ ಇಟ್ ಹಸ್ ಗಿವನ್ ಅ ಜಡ್ಜ್ಮೆಂಟ್. ಸೊ ಆ ನಿಟ್ಟಿನಲ್ಲಿ ಮೆನ್ಸ್ಟ್ರುಯಲ್ ಹೆಲ್ತ್ ಕುರಿತಾಗಿ ಫ್ಯೂ ಫ್ಯಾಕ್ಟ್ಸ್ ನೋಡೋದಿತ್ತು ಅಂತ ಹೇಳಿದ್ರೆ ಇವಾಗ್ಲೂ ಪ್ರಸ್ತುತವಾಗಿ ಕರೆಂಟ್ ಅಲ್ಲಿ ನ್ಯೂಸ್ ಅಲ್ಲಿ ಇರೋದು ದಟ್ ಇಸ್ ಕರ್ನಾಟಕ ಸ್ಪೆಸಿಫಿಕ್ ನೋಡೋದಿತ್ತು ಅಂತ ಹೇಳಿದ್ರೆ ಪ್ರತಿಯೊಂದು ಇಲಾಖೆಯಲ್ಲೂ ದಟ್ ಇಸ್ ಅನ್ಆರ್ಗನೈಸ್ ಸೆಕ್ಟರ್ ಇರಲಿ, ಆರ್ಗನೈಸ್ ಸೆಕ್ಟರ್ ಇರಲಿ, ಪ್ರೈವೇಟ್ ಇರಲಿ, ಗವರ್ನಮೆಂಟ್ ಇರಲಿ, ಪ್ರತಿ ತಿಂಗಳಿಗೆ ಒಂದು ದಿನ ಹೆಣ್ಣು ಮಕ್ಕಳಿಗೆ ದಟ್ ಇಸ್ 18 to 52 ಇಯರ್ಸ್, ಈ ಏಜ್ ಇಂಪಾರ್ಟೆಂಟ್, 18 to 52 ಇಯರ್ಸ್ ಅಲ್ಲಿ 1 ಡೇ ಪೇಡ್ ಲೀವ್ ಅನ್ನ ಕೊಡ್ಬೇಕಂತ ಇದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸ್ಟೇಟ್ಮೆಂಟ್ ಮೇಲೆ ಆಗ್ತದೆ ಕ್ವೆಶನ್. ಅಂದ್ರೆ ಯಾವ ಏಜ್ಗೆ? 18 to 52 ಏಜ್ ಅಲ್ಲಿ ಏನ್ ಹೆಣ್ಮಕ್ಳು ಕೆಲಸ ಮಾಡ್ತಾರಲ್ಲ, ಅದು ಪ್ರೈವೇಟ್ ಸೆಕ್ಟರ್ ಇರಲಿ, ಗವರ್ನಮೆಂಟ್ ಸೆಕ್ಟರ್ ಇರಲಿ, 1 ಡೇ ಪೇಡ್ ಲೀವ್ ಅಂದ್ರೆ ಒಂದು ವರ್ಷಕ್ಕೆ ಎಷ್ಟು ಅಂತ ಹೇಳಿದ್ರೆ 12 ರಜೆಗಳನ್ನ ಕೊಡ್ಬೇಕು. ಸೊ ಈ ರಜೆಗಳು ಕ್ಯಾರಿ ಫಾರ್ವರ್ಡ್ ಇರಲ್ಲ. ಎಕ್ಸಾಂಪಲ್, ಈಗ ಜಾನ್ವರಿ ತಿಂಗಳಲ್ಲಿ ಒಂದಿನ ಯಾರೋ ಒಬ್ರು ಎಕ್ಸ್ ಎಂಬುವ ವ್ಯಕ್ತಿ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅವ್ರಿಗೆ ಒಂದಿನ ರಜೆ ಇದೆ ಅಂತ ಹೇಳಿದ್ರೆ ಮುಂದಿನ ತಿಂಗಳು ನಾನು ಈ ತಿಂಗಳು ರಜೆ ತಗೊಳ್ಳಲ್ಲ, ಮುಂದಿನ ತಿಂಗಳು 2 ದಿನ ರಜೆ ತಗೋತೀನಿ ಅಂತ ಕ್ಯಾರಿ ಫಾರ್ವರ್ಡ್ ಮಾಡ್ಲಿಕ್ಕೆ ಬರಲ್ಲ. ಇದು 3 ಫ್ಯಾಕ್ಟ್ ಗೊತ್ತಿರಬೇಕು. ದಟ್ ಇಸ್ 18 to 52, 1 ಡೇ ಪೇಡ್ ಲೀವ್, 1 ವರ್ಷಕ್ಕೆ 12 ದಿನ. ಸೊ 1 ವರ್ಷಕ್ಕೆ 12 ದಿನ ಅಂತ ಹೇಳಿದ್ರೆ ಕಂಪ್ಲೀಟ್ ಎಂಟೈರ್ ಕ್ಯಾರಿ ಫಾರ್ವರ್ಡ್ ರೂಲ್ ಇರೋದಿಲ್ಲ. ಗಾಟ್ ಇಟ್? ಎಸ್. ಸೊ ದಿಸ್ ಇಸ್ ಅಬೌಟ್ ಫಸ್ಟ್ ಕ್ವೆಶನ್. ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ಸ್ ಮಾಡ್ಕೊಂಡಿರಿ. ಸೆಕೆಂಡ್, ಪೆನ್ನಯಾರ್ ರಿವರ್ ಡಿಸ್ಪ್ಯೂಟ್, ಪೆನ್ನಾರ್ ನದಿ ವಿವಾದ. 2018ರಲ್ಲಿ ಮಾರ್ಕಂಡೇಯ ರಿವರ್, ದಟ್ ಇಸ್ ಕರ್ನಾಟಕದಲ್ಲಿ ಹರಿಯುವಂತಹ ನಂದಿ ಹಿಲ್ಸ್ ಅಲ್ಲಿ ಉಗಮವಾಗುವಂತಹ ಮಾರ್ಕಂಡೇಯ ರಿವರ್ ಅಲ್ಲಿ ಡ್ಯಾಮ್ಸ್ ನ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತ ಹೇಳಿ ಕರ್ನಾಟಕ ಸರ್ಕಾರ ಯೋಜನೆಗಳನ್ನ ರೂಪಿಸುತ್ತೆ. ಆ ನಿಟ್ಟಿನಲ್ಲಿ ಆರ್ಟಿಕಲ್ 131 ಅಡಿಯಲ್ಲಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಫಸ್ಟ್ ಎಕ್ಸ್ಪ್ಲನೇಷನ್ ಮಾಡ್ತೀನಿ, ಅದಾದ ನಂತರದಲ್ಲಿ MCQ ನೋಡೋಣ. ದಟ್ ಇಸ್ ಆರ್ಟಿಕಲ್ 131. ಆರ್ಟಿಕಲ್ 131 ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಭಾರತದಲ್ಲಿ ಸ್ಟೇಟ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಥವಾ ಡಿಸ್ಪ್ಯೂಟ್ ಬಿಟ್ವೀನ್ 2 ರಾಜ್ಯಗಳು ಏನಾದ್ರೂ ಬಂತಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಬರುತ್ತೆ. ಸೊ ಆ ಒಂದು ವಿವಾದದ ಕುರಿತಾಗಿ, ಆ ಒಂದು ಡಿಸ್ಪ್ಯೂಟ್ ಕುರಿತಾಗಿ ನಾವು ಸುಪ್ರೀಂ ಕೋರ್ಟ್ ಹೋಗ್ಬೋದು. ತಮಿಳುನಾಡು ಸರ್ಕಾರ ಈ ಕುರಿತಾಗಿ ಸುಪ್ರೀಂ ಕೋರ್ಟಿಗೆ ಹೋಯ್ತು ಆರ್ಟಿಕಲ್ 131ರಲ್ಲಿ. ಅಂಡರ್ ಆರ್ಟಿಕಲ್ 131.
Supreme Court has given a direction to constitute under Article 262 under Interstate Water Dispute Tribunal. ಓಕೆ, ಅದರ ಅರ್ಥ ಯಾವುದೇ ಒಂದು ನದಿ ವಿವಾದ ಬಂತು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಡ್ಲಿಕ್ಕೆ ಬರಲ್ಲ. ಈ ಒಂದು ಹಕ್ಕಿರೋದು ಟ್ರಿಬ್ಯುನಲ್ಗಳಿಗೆ. ಮತ್ತೆ ಆ ಟ್ರಿಬ್ಯುನಲ್ ನ ಯಾರು ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿದ್ರೆ ಪಾರ್ಲಿಮೆಂಟಿಗೆ ಮಾತ್ರ ಅಧಿಕಾರ ಇರುತ್ತೆ, ಸುಪ್ರೀಂ ಕೋರ್ಟಿಗೆ ಅಧಿಕಾರ ಇರೋದಿಲ್ಲ. ಐ ಹೋಪ್ ದ ಕಾಂಟೆಕ್ಸ್ಟ್ ಗೊತ್ತಾಯ್ತು ಅಂತ ಅನ್ಕೋತೀನಿ. 2000 ಕ್ವೆಶನ್ ನೋಡೋಣ, MCQ ನೋಡೋಣ. MCQ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಬೇಸಿಕ್ ಬ್ರೀಫ್ ನ ಅರ್ಥ ಮಾಡ್ಕೊಳ್ಳೋಣ. 2018 ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ ಹೋಗುತ್ತೆ ಅಂಡರ್ ಆರ್ಟಿಕಲ್ 131. ಆರ್ಟಿಕಲ್ 131 ಇಂಪಾರ್ಟೆಂಟ್ ಆಗುತ್ತೆ. ಸುಪ್ರೀಂ ಕೋರ್ಟ್ ರೀಸೆಂಟ್ಲಿ ದಟ್ ಇಸ್ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ನ ಸ್ಥಾಪನೆ ಮಾಡಬೇಕು. ಯಾವ ರಿವರ್ ಅಂಡರ್? ಪೆನ್ನಾರ್ ರಿವರ್. ಐ ಹೋಪ್ ಇಟ್ಸ್ ಕ್ಲಿಯರ್. ಅದರಲ್ಲೂ ಯಾವುದು ಟ್ರಿಬ್ಯೂಟರಿ? ಮಾರ್ಕಂಡೇಯ ಅಂತಕ್ಕಂಥ ಪೆನ್ನಾರ್ ನದಿಯ ಉಪನದಿಗೆ. ಓಕೆ, ಸೊ ಹಾಗಿದ್ರೆ ಕ್ವೆಶನ್ ನೋಡೋಣ. ಸೊ ಒಂದು ನಿಮಗೆ ಒನ್ ವರ್ಡ್ ಕ್ವೆಶನ್ ಹಾಕಿದ್ದೀನಿ, ಅದಾದ್ಮೇಲೆ ಸೇಮ್ ಟಾಪಿಕ್ ಮೇಲೆ ಒನ್ ವರ್ಡ್ ಕ್ವೆಶನ್ ಜೊತೆಗೆ ಸ್ಟೇಟ್ಮೆಂಟ್ ಮೇಲೆ ಕ್ವೆಶನ್ ನ ನೋಡ್ತಾ ಬರೋಣ. ಪೆನ್ನಾರ್ ದಕ್ಷಿಣ ಪಿನಾಕಿನಿ ಅಂತ ಹೇಳಿ ಕರಿತೀವಿ. ಓಕೆ, ನದಿ ಜಲನಯನ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಮತ್ತು ತಮಿಳುನಾಡು ನಡುವಿನ ಇತ್ತೀಚಿನ ಅಂತಾರಾಜ್ಯ ಜಲ ವಿವಾದವು ಪ್ರಮುಖವಾಗಿ ಈ ಕೆಳಗಿನ ಯಾವ ಉಪನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಿಸುತ್ತಿರುವುದಕ್ಕೆ ಸಂಬಂಧಿಸಿದೆ? ಕಬಿನಿ, ಹೇಮಾವತಿ, ಮಾರ್ಕಂಡೇಯ, ಭವಾನಿ. ಸೊ ಇಲ್ಲಿ ಉತ್ತರ ಯಾವ್ದಾಗಿರುತ್ತೆ ಅಂತ ಹೇಳಿದ್ರೆ ಮಾರ್ಕಂಡೇಯ. ಹಾಗಿದ್ರೆ ನಿಮ್ಗೆ ಎಕ್ಸಾಮಿಗೆ ಏನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮಾರ್ಕಂಡೇಯ ನದಿ ಯಾವ ನದಿಯ ಉಪನದಿ ಅಂತ ಹೇಳಿದ್ರೆ ಪೆನ್ನಾರ್ ನದಿಯ ಉಪನದಿ. ಸೊ ಇದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ದಕ್ಷಿಣ ಪಿನಾಕಿನಿ ಅಂತ ಕೂಡ ಕರಿತೀವಿ. ಓಕೆ, ಎಸ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಚುಯಲ್ ಕ್ವೆಶನ್ ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗೆ. ಸೊ ಡಿಗ್ರಿ ಲೆವೆಲ್ ಆಫ್ ಕ್ವೆಶನ್ಸ್ ಬಂತು ಅಂತ ಹೇಳಿದ್ರೆ ಹೆಂಗ್ ಬರುತ್ತೆ ಈ ನಿಟ್ಟಿನಲ್ಲಿ. ಸೊ ಇದನ್ನ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ, ಪಾಸ್ ಮಾಡಿ, ನೀವ್ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಪೆನ್ನಾರ್ ನದಿ ಮತ್ತು ಭಾರತದಲ್ಲಿನ ಅಂತಾರಾಜ್ಯ ಜಲವಿವಾದ ಪರಿಹಾರ ವ್ಯವಸ್ಥೆಗಳ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪೆನ್ನಾರ್ ನದಿಯು ದಕ್ಷಿಣ ಪಿನಾಕಿನಿ ಅಥವಾ ಅದನ್ನ ದಕ್ಷಿಣ ಪಿನಾಕಿನಿ ಅಂತಾನು ಕರಿತೀವಿ. ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಉಗಮಿಸುತ್ತದೆ ಮತ್ತು ಇದು ಕಾವೇರಿ ನದಿಯ ಉಪನದಿಯಾಗಿದೆ. ಸೊ ಇಲ್ಲಿ ಮೋಸ್ಟ್ ಆಫ್ ದಿ ಟೈಮ್ಸ್ ಕನ್ಫ್ಯೂಷನ್ ಮಾಡುವಂತ ಚಾನ್ಸಸ್ ಇರುತ್ತೆ. ಪೆನ್ನಾರ್ ನದಿ ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗುವುದಿಲ್ಲ. ಹಾಗಿದ್ರೆ ಎಲ್ಲಿ ಉಗಮ ಆಗುತ್ತೆ ಅಂತ ಹೇಳಿದ್ರೆ ನಂದಿ ಹಿಲ್ಸ್ ಅಲ್ಲಿ ಉಗಮ ಆಗುತ್ತೆ. ನಂದಿ ಹಿಲ್ಸ್ ವೆಸ್ಟರ್ನ್ ಘಾಟ್ಸ್ ಅಲ್ಲ, ಈಸ್ಟರ್ನ್ ಪಾರ್ಟ್ ಅಥವಾ ಡೆಕ್ಕನ್ ಪ್ಲಾಟೂ ಅಲ್ಲಿ ಇರತಕ್ಕಂಥದ್ದು ನಂದಿ ಹಿಲ್ಸ್. ಓಕೆ, ಹಾಗಿದ್ರೆ ನಿಮಗೆ ಗೊತ್ತಿರ್ಬೇಕು, ಅಂದ್ರೆ ಇದೇ ತರ ಕ್ವೆಶನ್ ಬರುತ್ತೆ ಅಂತಲ್ಲ, ಇದನ್ನೊಂದು ಸ್ವಲ್ಪ ಚೇಂಜ್ ಮಾಡಿ ಕೊಡ್ತಾನೆ. ಸೊ ಈ ಪೆನ್ನಾರ್ ನದಿ ಇರುತ್ತಲ್ಲ, ಇದು ವೆಸ್ಟ್ ಫ್ಲೋಯಿಂಗ್ ರಿವರ್ ಅಲ್ಲ. ಯಾವ ಫ್ಲೋಯಿಂಗ್ ರಿವರ್ ಅಂದ್ರೆ ಈಸ್ಟ್ ಫ್ಲೋಯಿಂಗ್ ರಿವರ್. ಅಂದ್ರೆ ಇದು ಅರೇಬಿಯನ್ ಸಿಗೆ ಹೋಗಲ್ಲ, ಬೇ ಆಫ್ ಬೆಂಗಾಲ್ಗೆ ಹೋಗುತ್ತೆ. ಐ ಹೋಪ್ ಇಟ್ಸ್ ಕ್ಲಿಯರ್. ಮೊದಲನೇ ಸ್ಟೇಟ್ಮೆಂಟ್ ಅರ್ಥ ಆಯ್ತು ಅಂತ ಅನ್ಕೊಂಡಿನಿ. ಆನ್ಸರ್ ಮಾಡೋಣ. ಓಕೆ, ಸೊ ಎರಡನೇ ಸ್ಟೇಟ್ಮೆಂಟ್, ಅಂತಾರಾಜ್ಯ ನದಿ ಜಲ ವಿವಾದಗಳ ಕಾಯ್ದೆ 1956ರ ಅಡಿಯಲ್ಲಿ ರಾಜ್ಯ ಸರ್ಕಾರದಿಂದ ದೂರು ಸ್ವೀಕರಿಸಿದ 30 ದಿನಗಳೊಳಗೆ ನ್ಯಾಯಮಂಡಳಿಯನ್ನು ರಚಿಸುವುದು ಭಾರತ ಸುಪ್ರೀಂ ಕೋರ್ಟ್ಗೆ ಕಡ್ಡಾಯವಾಗಿದೆ. ಸೊ ಇವಾಗಿನ ರೀಸೆಂಟ್ಲಿ ವಿ ಹ್ಯಾವ್ ಸೀನ್ ಅಂಡರ್ ಆರ್ಟಿಕಲ್ 262 ಟ್ರಿಬ್ಯುನಲ್ ನ ಯಾರು ಸೆಟಪ್ ಮಾಡ್ತಾರೆ ಅಂತ ಹೇಳಿದ್ರೆ ಪಾರ್ಲಿಮೆಂಟ್ ಸೆಟಪ್ ಮಾಡುತ್ತೆ, ಸುಪ್ರೀಂ ಕೋರ್ಟ್ ಅಲ್ಲ. ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಏನಾಗುತ್ತೆ? ತಪ್ಪಾಗುತ್ತೆ. ವಿಲ್ ಸಿ. ಮಾರ್ಕಂಡೇಯ ನದಿಯು ಪೆನ್ನಾರ್ ನದಿಯ ಪ್ರಮುಖ ಉಪನದಿಯಾಗಿದೆ ಮತ್ತು ಅದರ ನೀರು ಹಂಚಿಕೆಯನ್ನು ಐತಿಹಾಸಿಕ 1892ರ ಮದ್ರಾಸ್ ಮೈಸೂರು ಒಪ್ಪಂದವು ನಿಯಂತ್ರಿಸುತ್ತದೆ. ಇದು ಸಹ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. 1892 ಮದ್ರಾಸ್ ಮೈಸೂರ್ ಅಗ್ರಿಮೆಂಟ್. ಸೇಮ್ ವಿವಾದ 1892 ಅಲ್ಲೂ ಸಹ ಬರುತ್ತೆ. ಅವಾಗ ಏನು ಮದ್ರಾಸ್ ಮತ್ತೆ ಮೈಸೂರು ಪ್ರೆಸಿಡೆನ್ಸಿಸ್ ಇರ್ತವೆ. ಅವಾಗ್ಲೂ ಸಹ ನಮ್ಮ ರಾಜ್ಯ ಮೇಲಿದೆ, ತಮಿಳುನಾಡು ಕೆಳಗಡೆ ಇದೆ. ಸೊ ನೀರು ಅರಿಬೇಕಾದ್ರೆ ಇಲ್ಲಿ ನಾವು ಡ್ಯಾಮ್ಸ್ ಕಟ್ಟಬೇಕು ಅಂತ ಹೇಳಿದಾಗ ಅಲ್ಲೂ ಸಹ ವಿವಾದ ಉಟ್ಕೊಳ್ಳುತ್ತೆ. ಬ್ರಿಟಿಷರು ಬರ್ತಾರೆ. ಬ್ರಿಟಿಷರು ಬಂದಾಗ ಈ ಒಂದು ಅಗ್ರಿಮೆಂಟ್ ನ ಸೈನ್ ಮಾಡ್ತೀವಿ. ದಟ್ ಇಸ್ 1892 ಮದ್ರಾಸ್ ಮೈಸೂರು ಒಪ್ಪಂದ. ಅಂದ್ರೆ ಅಪ್ಪರ್ ರೈಪೇರಿಯನ್ ಸ್ಟೇಟ್ ಏನಿರುತ್ತಲ್ಲ ಕರ್ನಾಟಕ, ಯಾವುದೇ ಒಂದು ಡ್ಯಾಮ್ಸ್ ನ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತ ಹೇಳಿದ್ರೆ ಸೊ ಅಲ್ಲಿ ನಾವು ತಮಿಳುನಾಡು ಎರಡೂ ಸರ್ಕಾರಗಳು ಬಂದು ಕೂಲಂಕುಷವಾಗಿ ಚರ್ಚೆ ಮಾಡಿ ತದನಂತರದಲ್ಲಿ ನಾವು ರಚಿಸಬೇಕು, ಅಂದ್ರೆ ಯಾವ್ದಾದ್ರು ಡ್ಯಾಮ್ ನ ಕಟ್ಕೋಬೇಕಂತ ಹೇಳಿ. ಸೊ 1892 ಮದ್ರಾಸ್ ಮೈಸೂರು ಒಪ್ಪಂದ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಾರ್ಕಂಡೇಯ ನದಿ ಪೆನ್ನಾರ್ ನದಿಯ ಪ್ರಮುಖ ಉಪನದಿಯಾಗಿದೆ. ಕರೆಕ್ಟ್. ಇಲ್ಲಿ ಇಂಪಾರ್ಟೆಂಟ್ ಯಾವುದು? ಮಾರ್ಕಂಡೇಯ ನದಿ ಯಾವುದರ ಉಪನದಿ? ಪೆನ್ನಾರ್ ನದಿಯ ಉಪನದಿ. ಅದರ ನೀರು ಹಂಚಿಕೆಯನ್ನು ಐತಿಹಾಸಿಕ 1892ರ ಮದ್ರಾಸ್ ಮೈಸೂರು ಒಪ್ಪಂದ ನಿಯಂತ್ರಿಸಿದೆ. ಅದೇ ರೀತಿ ನಮ್ಮ ಕಾವೇರಿ ಡಿಸ್ಪ್ಯೂಟ್ಗೆ ಯಾವ ಒಪ್ಪಂದ? 1924. ಅದನ್ನ ಒಂದು ಸ್ವಲ್ಪ ರಿಕಾಲ್ ಮಾಡ್ಕೊಳ್ಳಿ. ಸೊ ಈ ನಿಟ್ಟಲ್ಲಿ ಈ ಪ್ರಶ್ನೆಗೆ ಉತ್ತರ ಕೊಡೋದಿತ್ತು ಅಂತ ಹೇಳಿದ್ರೆ ಸೊ ಮೊದಲನೇ ಆನ್ಸರ್ ದಟ್ ಇಸ್ ಸ್ಟೇಟ್ಮೆಂಟ್, ಕಾವೇರಿ ನದಿ ಉಪನದಿ ಅಲ್ಲ, ಇದು ಪೆನ್ನಾರ್ ನದಿಯ ಉಪನದಿ. ಯಾವುದು? ದಕ್ಷಿಣ ಕರ್ನಾಟಕದ ಮತ್ತು ಇದು ಕಾವೇರಿ ನದಿಯ ಉಪನದಿಯಾಗಿದೆ. ಯಾವುದು? ರೀಸೆಂಟ್ಲಿ ಮಾರ್ಕಂಡೇಯ ಏನಿದೆ ಅದು. ಸೊ ಕಾವೇರಿ ನದಿಯ ಉಪನದಿ ಅಲ್ಲ, ಪೆನ್ನಾರ್ ರಿವರ್. ಸೊ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಮೊದಲನೇ ಸ್ಟೇಟ್ಮೆಂಟ್ ತೆಗೆದ್ವಿ ಅಂದ್ರೆ 1ನೇ ತೆಗೆದ್ವಿ, 4ನೇ ತೆಗೆದ್ವಿ.
ಮೂರನೇ ಸ್ಟೇಟ್ಮೆಂಟ್ ನೋಡ್ತಾ ಇದ್ದೀನಿ, ದಟ್ ಸುಪ್ರೀಂ ಕೋರ್ಟ್ ಅಲ್ಲ, ಯಾರು ರಚನೆ ಮಾಡೋದು, ಪಾರ್ಲಿಮೆಂಟ್ ನಿಮ್ಗೆ ಟ್ರಿಬ್ಯುನಲ್ ರಚನೆ ಮಾಡೋದು. ಸೊ ಹಾಗಾಗಿ ಎರಡನೇದು ಕೂಡ ಹೋಗುತ್ತೆ. ಹಾಗಿದ್ರೆ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಅಂದ್ರೆ ಮೂರು ಮಾತ್ರ, ದಟ್ ಇಸ್ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಐ ಹೋಪ್ ಇಟ್ಸ್ ಕ್ಲಿಯರ್. ಎಸ್. ಸೊ ಇದರಲ್ಲಿ ಫ್ಯೂ ಫ್ಯಾಕ್ಟ್ಸ್ ಏನೇನು ಹೇಳಿದೆ ಆ ಫ್ಯಾಕ್ಟ್ಸ್ ಎಲ್ಲ ನೀಟಾಗಿ ನೋಟ್ ಮಾಡ್ಕೊಳ್ಳಿ ನೋಟ್ಸ್ಗೆ. ಸೊ ನೆಕ್ಸ್ಟ್ ಟಾಪಿಕ್, ಎಸ್, ಸಂಪೂರ್ಣತಾ ಅಭಿಯಾನ 2.0 ಯಾವ ಸಂಸ್ಥೆಗೆ ಸಂಬಂಧಿಸಿದೆ? ಸಂಪೂರ್ಣತಾ ಅಭಿಯಾನ್ 2.0 3 months ಕ್ಯಾಂಪೇನ್ ಇದು. ಓಕೆ, ಸೊ ಫಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ವಾಟ್ ಇಸ್ ದಿಸ್ ಅಂತ ಹೇಳಿ, ಅದಾದ ನಂತರದಲ್ಲಿ ಕ್ವೆಶನ್ ಅನ್ನ ನೋಡೋಣ. ಯಾವ 3 months ಕ್ಯಾಂಪೇನ್ ಅಂತ ಹೇಳಿದ್ರೆ ನೀತಿ ಆಯೋಗದ್ದು. ಸರ್ ನೀತಿ ಆಯೋಗ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ನೀತಿ ಆಯೋಗದ ಏನೇ ಇನಿಷಿಯೇಟಿವ್ ಬಂತ ಹೇಳಿದ್ರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನ್ ಇನಿಷಿಯೇಟಿವ್ ಇದೆ ಅಂತ ಹೇಳಿದ್ರೆ 3 months ಅಲ್ಲಿ 2018ರಲ್ಲಿ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂತ ಹೇಳಿ ಸ್ಟಾರ್ಟ್ ಮಾಡಿತ್ತು 112 ಜಿಲ್ಲೆಗಳಲ್ಲಿ. 5 ಥೀಮ್ಸ್ ಬರ್ತವೆ. 5 ಥೀಮ್ಸ್, ಹೆಲ್ತ್, ಎಜುಕೇಶನ್, ನಾರ್ಮಲ್ ಡೆವಲಪ್ಮೆಂಟ್ ಆಗುವಂತಹ ಥೀಮ್ಸ್. ಇದರಲ್ಲಿ 100% ಸ್ಯಾಚುರೇಷನ್ ಅನ್ನ ಮಾಡಬೇಕು. 100% ಸ್ಯಾಚುರೇಷನ್ ಅಂತ ಹೇಳಿದ್ರೆ ನಾವ್ ಏನೇನು ಆಸ್ಪಿರೇಷನ್ಸ್ ಇಟ್ಕೊಂಡು ಜಿಲ್ಲೆಗಳಿಗೆ ಇದ್ ಮಾಡ್ಕೊಂಡಿದ್ವಿ ಅದನ್ನ ಫುಲ್ಫಿಲ್ ಮಾಡ್ಬೇಕು ಅಂತಕ್ಕಂಥದ್ದು. ಸೊ ಕರ್ನಾಟಕದಲ್ಲಿ ಯಾವ 2 ರಾಜ್ಯಗಳಿದ್ದಾವೆ, ಜಿಲ್ಲೆಗಳಿದ್ದಾವೆ ಅಂತ ಹೇಳಿದ್ರೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂಡರ್ ನೀತಿ ಆಯೋಗ ಬರುತ್ತೆ. ಕ್ವೆಶನ್ ಬರ್ತೀನಿ. ರಾಯಚೂರು ಮತ್ತೆ ಯಾದಗಿರಿ ಜಿಲ್ಲೆ, ರಾಯಚೂರ್ ಅಂಡ್ ಯಾದಗಿರಿ, ವೆರಿ ವೆರಿ ಇಂಪಾರ್ಟೆಂಟ್. ರಾಯಚೂರ್ ಅಂಡ್ ಯಾದಗಿರಿ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್. ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ 5 ಥೀಮ್ಸ್ ಬರ್ತವೆ. ಆ 5 ಥೀಮ್ಸ್ ಅಂಡರು ಅದನ್ನ ನಾವು ಹೆಲ್ತ್, ಎಜುಕೇಶನ್, ಇನ್ಫ್ರಾಸ್ಟ್ರಕ್ಚರ್, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇವನ್ನೆಲ್ಲ ಕಂಪ್ಲೀಟ್ ಮಾಡ್ಬೇಕಂತ. ಅದೇ ರೀತಿ 2023ರಲ್ಲಿ ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್ ಅಂತ ತಗೊಂಡ್ಬಂದ್ರು ಅಂಡರ್ ದಿಸ್ ನೀತಿ ಆಯೋಗ ಇಟ್ ಸೆಲ್ಫ್. ದೇ ಕೇಮ್ ಔಟ್ ವಿತ್ ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್. ಅಂದ್ರೆ ನಿಮ್ಮ ಪ್ಲಾನಿಂಗ್ ಕಮಿಷನ್ ನಲ್ಲಿ ಟಾಪ್ ಟು ಬಾಟಮ್ ಅಪ್ರೋಚ್ ಇತ್ತು. ಮೇಲ್ಗಡೆ ಜಿಲ್ಲೆ ರಾಜ್ಯಗಳಲ್ಲಿ ಒಳ್ಳೊಳ್ಳೆ ಪಾಲಿಸೀಸ್ ಎತ್ಕೊಂಡ್ಬಂದು ಅದನ್ನ ಇಂಪ್ಲಿಮೆಂಟ್ ಮಾಡೋಣ ಅಂತ. ನೀತಿ ಆಯೋಗ ಏನ್ ಬಂತು, ಪ್ಲಾನಿಂಗ್ ಕಮಿಷನ್ ಅನ್ನ ರಿಪ್ಲೇಸ್ ಮಾಡಿ ಅದು ಬಾಟಮ್ ಟು ಟಾಪ್ ಅಪ್ರೋಚ್, ಅಂದ್ರೆ ಫಸ್ಟ್ ಬ್ಲಾಕ್ಸ್, ವಿಲೇಜಸ್, ಡಿಸ್ಟ್ರಿಕ್ಟ್ಸ್ ಇವನ್ನ ಡೆವಲಪ್ ಮಾಡಿದ್ವಿ ಅಂತ ಹೇಳಿದ್ರೆ ನಾವು ಭಾರತ ಏನಾಗುತ್ತೆ, ಡೆವಲಪ್ಡ್ ಆಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್ಸ್ ಅಂಡರ್ ಮೋರ್ ದ್ಯಾನ್ 500 ಬ್ಲಾಕ್ಸ್ ಎತ್ಕೊಂಡ್ಬಂದ್ರು. ಸೊ ದಿಸ್ ನಂಬರ್ ಇಸ್ ನಾಟ್ ಇಂಪಾರ್ಟೆಂಟ್, ಬಟ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂಡರ್ ಹೌ ಮೆನಿ? 112. ಸೊ ಈ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮು 5 ಕೀ ಪರ್ಫಾರ್ಮಿಂಗ್ ಇಂಡಿಕೇಟರ್ಸ್ ನ ಎತ್ಕೊಂಡ್ಬರ್ತಾರೆ. 5 ಕೀ ಪರ್ಫಾರ್ಮಿಂಗ್ ಇಂಡಿಕೇಟರ್ಸ್, ಯಾವ್ಯಾವುದು ಅವಶ್ಯಕತೆ ಇಲ್ಲ. ಈ ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್ ಅಂಡರು 6 ಕೀ ಪರ್ಫಾರ್ಮಿಂಗ್ ಇಂಡಿಕೇಟರ್ಸ್ ನ ಎತ್ಕೊಂಡ್ಬರ್ತಾರೆ. ಜಸ್ಟ್ ಅಟ್ಲೀಸ್ಟ್ ಎಷ್ಟಿದಾವೆ ಅಂತ ಗೊತ್ತಿದ್ರೆ ಸಾಕು. 5 ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅಂಡರ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್, 6 ಕೀ ಪರ್ಫಾರ್ಮಿಂಗ್ ಇಂಡಿಕೇಟರ್ಸ್ ಅಂಡರ್ ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್. ಏನಿದು ಇಂಡಿಕೇಟರ್ಸ್ ಅಂದ್ರೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಹೆಲ್ತ್ ಕೆಲವೊಂದು ಬರ್ತಾವಲ್ಲ, ಹೆಲ್ತ್ ಇರ್ಬೋದು, ಎಜುಕೇಶನ್ ಇರ್ಬೋದು. ಸೊ ಈ ನಿಟ್ಟಿನಲ್ಲಿ ಡೆವಲಪ್ಮೆಂಟ್ ಆಗೋದಕ್ಕೆ ಯಾವ್ಯಾವ್ದನ್ನ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿ. ಓಕೆ, ಸೊ ಯಾವ ಅಂಡರು? ನೀತಿ ಆಯೋಗದ ಅಂಡರ್. ಇದನ್ನ ನಾವು ಕಂಪ್ಲೀಟ್ ಅಚೀವ್ ಮಾಡಬೇಕು, 100% ಸ್ಯಾಚುರೇಟ್ ಮಾಡಬೇಕು ಅಂತ ಹೇಳಿ ಈ ಪ್ರೋಗ್ರಾಮ್ ಅನ್ನ ತಗೊಂಡ್ಬಂದಿದ್ದು. ದಟ್ ಇಸ್ ಸಂಪೂರ್ಣತಾ ಅಭಿಯಾನ್ 2.0. ಐ ಹೋಪ್ ಇಟ್ಸ್ ಕ್ಲಿಯರ್. ಈಗ ನಾವು ಕ್ವೆಶನ್ ಅನ್ನ ನೋಡ್ತಾ ಬರೋಣ. ಸಂಪೂರ್ಣತಾ ಅಭಿಯಾನ್ 2.0 ಯಾವ ಸಂಸ್ಥೆಗೆ ಸಂಬಂಧಿಸಿದೆ? ಮೊದಲನೇದಾಗಿ ಗೃಹ ವ್ಯವಹಾರಗಳ ಸಚಿವಾಲಯ, ದಟ್ ಇಸ್ ಹೋಮ್ ಮಿನಿಸ್ಟ್ರಿ, ಎಲೆಕ್ಟ್ರಾನಿಕ್ ಕಮಿಷನ್, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ನೀತಿ ಆಯೋಗ ಮತ್ತೆ ಫೈನಾನ್ಸ್ ಕಮಿಷನ್. ಸೊ ಇಲ್ಲಿ ಆನ್ಸರ್ ಯಾವ್ದಾಗಿರುತ್ತೆ ಅಂತ ಹೇಳಿದ್ರೆ ನೀತಿ ಆಯೋಗ್ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಸೇಮ್ ಇದ್ರ ಬೇಸಿಸ್ ಮೇಲೆ ಸ್ಟೇಟ್ಮೆಂಟ್ ರೂಪದಲ್ಲಿ ಹೆಂಗ್ ಕ್ವೆಶನ್ ಬರ್ಬೋದು? ಇದು ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಬಂತು ಅಂತ ಹೇಳಿದ್ರೆ ಈ ಸ್ಟೇಟ್ಮೆಂಟ್ ಅಲ್ಲಿ ಇರುವಂತಹ ಈಚ್ ಅಂಡ್ ಎವ್ರಿ ಫ್ಯಾಕ್ಟ್ ನ ನೀಟಾಗಿ ನೋಟ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ. ನಿಮ್ಗೆ ಯಾವ್ದಾದ್ರು ಡಿಗ್ರಿ ಲೆವೆಲ್ ಆಫ್ ಎಕ್ಸಾಮ್ಸ್ ಬಂತು ಅಂತ ಹೇಳಿದ್ರೆ ಬಾರಿ ಇಂಪಾರ್ಟೆಂಟ್ ಆಗುತ್ತೆ. ಮಹತ್ವಾಕಾಂಕ್ಷೆಯ ಜಿಲ್ಲೆಗಳ ಕಾರ್ಯಕ್ರಮ, ದಟ್ ಇಸ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್, ಮತ್ತು ಮಹತ್ವಾಕಾಂಕ್ಷೆಯ ಬ್ಲಾಕ್ಗಳ ಕಾರ್ಯಕ್ರಮ ABP ಕುರಿತಾದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ 49 ಅಭಿವೃದ್ಧಿ ಸೂಚಕಗಳ ಆಧಾರದ ಮೇಲೆ ಪ್ರಗತಿಯನ್ನು ಅಳೆದರೆ. ಸರ್ 49 ಕುತ್ಕೊಂಡು ಬಯಾಟ್ ಹೊಡೆಯಕ್ಕೆ ಹೋಗ್ಬಿಟ್ರ, ಈ 49 ಅಂತ ಗೊತ್ತಿರ್ಲಿ. ಇಲ್ಲಿ ನಾನು 49 ಕರೆಕ್ಟ್ ಆಗಿ ನಂಬರ್ ಹಾಕಿದ್ದೀನಿ. ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಮೋಸ್ಟ್ ಆಫ್ ದಿ ಟೈಮ್ಸ್ ಈ ಫ್ಯಾಕ್ಟ್ ನ ಚೇಂಜ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಗೊತ್ತಿರ್ಲಿ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂಡರ್ ಸೂಚ್ಯಾಂಕಗಳು ಎಷ್ಟಿದಾವೆ ಅಂದ್ರೆ 49 ಇದಾವೆ. ಸರ್ 49 ಬಯಾಟ್ ಹೊಡಿತೀನಿ ಅಂದ್ರೆ ದಟ್ ಇಸ್ ಫೂಲಿಶ್ನೆಸ್ ಅಂತೀವಿ. ABP ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್ ಅಂಡರ್ 40 ಸೂಚಕಗಳ ಸುವ್ಯವಸ್ಥೆ ಗುಂಪನ್ನು ಬಳಸುತ್ತದೆ. ಓಕೆ, ಸೊ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂಡರ್ ಗೊತ್ತಿರಬೇಕು 49, ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್ ಅಂಡರ್ 40 ಇಂಡಿಕೇಟರ್ಸ್. ಓಕೆ, ತಳಮಟ್ಟದಿಂದ ಮೇಲ್ಮುಖ ಅಭಿವೃದ್ಧಿ, ಬಾಟಮ್ ಅಪ್ ಅಪ್ರೋಚ್ ಖಚಿತಪಡಿಸಿಕೊಳ್ಳಲು ನೀತಿ ಆಯೋಗವು 2018ರಲ್ಲಿ
ಎರಡೂ ಕಾರ್ಯಕ್ರಮಗಳನ್ನು ಏಕಕಾಲದಲ್ಲಿ ಪ್ರಾರಂಭಿಸಿತು. ಯಾವ ಎರಡು ಕಾರ್ಯಕ್ರಮಗಳು? ದಟ್ ಇಸ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಮತ್ತೆ ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್ ಅಂತ ಹೇಳಿ. ಸರ್, ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್ ನ 2023ರಲ್ಲಿ ಪ್ರಾರಂಭ ಮಾಡ್ತು, ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ನ 2018ರಲ್ಲಿ ಮಾಡ್ತು. ಸೊ ಮೋಸ್ಟ್ ಆಫ್ ದಿ ಟೈಮ್ಸ್ ನಿಮ್ಮ ಸ್ಟೇಟ್ಮೆಂಟ್ ವೈಸ್ ಅಲ್ಲಿ ಎಕ್ಸಾಮ್ಸ್ ಅಲ್ಲಿ ಕ್ವೆಶನ್ಸ್ ಬಂತು ಅಂತ ಹೇಳಿದಾಗ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ 2018ರಲ್ಲಿ ಎರಡು ಕಾರ್ಯಕ್ರಮ ಮಾಡಿದ್ದಲ್ಲ, ಒಂದು 2018ರಲ್ಲಿ, ಒಂದು 2023ರಲ್ಲಿ. ಸಂಪೂರ್ಣತಾ ಅಭಿಯಾನ್ 2.0 ಅಡಿಯಲ್ಲಿ ನೀತಿ ಆಯೋಗವು ಜಿಲ್ಲೆಗಳು ಮತ್ತು ಬ್ಲಾಕ್ಗಳ ಎರಡಕ್ಕೂ ಒಂದೇ ರೀತಿಯ 6 ಪ್ರಮುಖ ಕಾರ್ಯಕ್ಷಮತೆಯ ಸೂಚಕಗಳು, ಕೀ ಪರ್ಫಾರ್ಮಿಂಗ್ ಇಂಡಿಕೇಟರ್ಸ್, ಎರಡಕ್ಕೂ ಅಲ್ಲ. ಸೊ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂಡರು 5 ಕೀ ಪರ್ಫಾರ್ಮಿಂಗ್ ಇಂಡಿಕೇಟರ್ಸ್, ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್ ಅಂಡರು 6 ಕೀ ಪರ್ಫಾರ್ಮಿಂಗ್ ಇಂಡಿಕೇಟರ್ಸ್. ಜಸ್ಟ್ ಹ್ಯಾವ್ ಎನ್ ಐಡಿಯಾ, ಕಣ್ಣಾಡಿಸಿ ಗೊತ್ತಾಗುತ್ತೆ ನಿಮ್ಗೆ. ಹೆಲ್ತ್, ಎಜುಕೇಶನ್, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಆ ಒಂದು ಐಡಿಯಾ ಸಿಕ್ಕರೆ ಸಾಕು, ಯಾವುದು ಅಂತ ನೋಡುವ ಅವಶ್ಯಕತೆ ಇರಲ್ಲ. ಫೆಮಿಲಿಯಾರಿಟಿ ಬಂದ್ರೆ ಸಾಕು. 5 ಕೀ ಪರ್ಫಾರ್ಮಿಂಗ್ ಇಂಡಿಕೇಟರ್ಸ್ ಅಂಡರ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್, 6 ಕೀ ಪರ್ಫಾರ್ಮಿಂಗ್ ಇಂಡಿಕೇಟರ್ಸ್ ಅಂಡರ್ ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್. ಈ ಸ್ಟೇಟ್ಮೆಂಟ್ ಅಂಡರ್ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ ಎರಡೂ ಸಹ 6 ಪ್ರಮುಖ ಕಾರ್ಯಕ್ಷಮತೆ ಅಂತ ಹೇಳ್ತಿದೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 3 ಕೂಡ ಏನಾಗುತ್ತೆ? ತಪ್ಪಾಗುತ್ತೆ. ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? 1 ಮಾತ್ರ, 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ, 1, 2 ಮತ್ತು 3. ಸೊ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಅಂತ ಹೇಳಿದ್ರೆ 1 ಮಾತ್ರ. ದಟ್ ಇಸ್ 49 ಮತ್ತೆ 40 ಇದು ಮಾತ್ರ ಕರೆಕ್ಟ್ ಇದೆ. 2018ರಲ್ಲಿ ಎರಡು ಪ್ರೋಗ್ರಾಮ್ ನ ಇಂಟ್ರೊಡ್ಯೂಸ್ ಮಾಡಲ್ಲ. 2018ರಲ್ಲಿ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ನ ಎತ್ಕೊಂಡ್ ಬಂದ್ರೆ 2023ರಲ್ಲಿ ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್ ನ ಎತ್ಕೊಂಡ್ ಬರ್ತಾರೆ. ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ಗೆ 5 ಕೀ ಪರ್ಫಾರ್ಮಿಂಗ್ ಇಂಡಿಕೇಟರ್ಸ್ ಇತ್ತು ಅಂತ ಹೇಳಿದ್ರೆ ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್ಗೆ 6 ಕೀ ಪರ್ಫಾರ್ಮಿಂಗ್ ಇಂಡಿಕೇಟರ್ಸ್ ಇರುತ್ತೆ. ಐ ಹೋಪ್ ಇಟ್ಸ್ ಕ್ಲಿಯರ್. ಕ್ವೆಶನ್ ಅರ್ಥ ಆಯ್ತು ಅಂತ ಅನ್ಕೊಂಡಿನಿ. ನೆಕ್ಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್, ಕ್ಯಾಬಿನೆಟ್ ಅಪ್ರೂವ್ಸ್. ಇದು PIB ಬಂದಿರುವಂತದ್ದು. ಆಲ್ಮೋಸ್ಟ್ ಎಲ್ಲ ನಿಮ್ಮ ಡೇ ಟು ಡೇ PIBs ನ್ಯೂಸ್ ಪೇಪರ್ಸ್ ಎಲ್ಲದನ್ನು ಕವರ್ ಮಾಡಕ್ ಟ್ರೈ ಮಾಡಿದ್ದೆ. ನಿಮ್ಮ ಎಕ್ಸಾಮ್ ಅಲ್ಲಿ ಏನಾದ್ರು ಒಂದು 20 to 25 ಮೋಸ್ಟ್ ಆಫ್ ದಿ ಕರೆಂಟ್ ಅಫೇರ್ಸ್ ಬಂತು ಅಂತ ಹೇಳಿದ್ರೆ 70 to 80% ಆಫ್ ದಿ ಕ್ವೆಶನ್ಸ್ ಈ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲಿ ಕವರ್ ಆಗೋ ರೀತಿಯಲ್ಲಿ ನಾನು ಎಶ್ಯೂರ್ ಮಾಡ್ತೀನಿ. ಐ ಹೋಪ್ ಇಟ್ಸ್ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಅಂದ್ಕೊಂಡು ನೀವು ಯಾವುದೇ ಬೇರೆ XYZ ಥಿಂಗ್ಸ್ ನ ನೋಡುವ ಅವಶ್ಯಕತೆ ಅಥವಾ ಓದುವ ಅವಶ್ಯಕತೆ ಇರೋದಿಲ್ಲ. ಬಟ್ ಇದನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ ಮೋಸ್ಟ್ ಆಫ್ ದಿ ಟೈಮ್ಸ್ ರಿವಿಷನ್ ಮಾಡ್ತಾ ಹೋಗಿ. ಕ್ಯಾಬಿನೆಟ್ ಅಪ್ರೂವ್ಸ್ ಕಂಟಿನ್ಯೂಯೇಷನ್ ಆಫ್ ಅಟಲ್ ಪೆನ್ಷನ್ ಯೋಜನಾ. ಅಟಲ್ ಪೆನ್ಷನ್ ಯೋಜನವನ್ನ ಎಕ್ಸ್ಟೆಂಡ್ ಮಾಡಕ್ ಹೋಗಿದೆ. ಎಕ್ಸ್ಟೆಂಡ್ ಮಾಡಕ್ ಹೋಗಿಲ್ಲ, ಎಕ್ಸ್ಟೆಂಡ್ ಮಾಡಿದೆ. ಎಲ್ಲಿವರೆಗೂ ಅಂತ ಹೇಳಿದ್ರೆ 2030-31. ಹಾಗಾಗಿ ಎಲ್ಲಾ ಯೋಜನೆಗಳು ಇಂಪಾರ್ಟೆಂಟ್ ಬದಲು ಅಟಲ್ ಪೆನ್ಷನ್ ಯೋಜನಾ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತಾ. ಸೊ ಯಾವುದೇ ಒಂದು ಯೋಜನೆಯನ್ನ ಓದಬೇಕಾದ್ರೆ ನಿಮಗೆ ಆ ಒಂದು ಯೋಜನೆ ಯಾವ ವರ್ಷ ಲಾಂಚ್ ಮಾಡಿದ್ದಾರೆ ಅಂತ ಗೊತ್ತಿರಬೇಕು. ದಟ್ ಈಸ್ ಇದು 9th May 2015 2015ರಲ್ಲಿ ಲಾಂಚ್ ಮಾಡಿದ್ದು. ಏನಿದು ಅಟಲ್ ಪೆನ್ಷನ್ ಯೋಜನೆ ಅಂತ ಹೇಳಿದ್ರೆ 18ರಿಂದ 40 ವರ್ಷದ ಒಳಗೆ ಇರುವಂತಹ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡೋರು 42 ರೂಪಾಯಿ, 50 ರೂಪಾಯಿ, 60 ರೂಪಾಯಿ, 100 ರೂಪಾಯಿ ಎಷ್ಟಾದ್ರೂ ಡೊನೇಷನ್ ಮಾಡ್ತಾ ಹೋಗ್ಬೋದು. ಅಂದ್ರೆ ಅವರ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಕಟ್ಕೊಂಡು ಹೋಗ್ಬೋದು. ಅದಾದ ನಂತರದಲ್ಲಿ ಅಂದ್ರೆ 60 ವರ್ಷಗಳ ನಂತರದಲ್ಲಿ ಅಂದ್ರೆ 60 ವರ್ಷ ಆದ್ಮೇಲೆ ಅವ್ರು ಎಷ್ಟು ಡೊನೇಟ್ ಮಾಡಿರ್ತಾರಲ್ಲ ಆ ಒಂದು ಬೇಸಿಸ್ ಮೇಲೆ 1000 to 5000 rupees ಅವರಿಗೆ ಮಂತ್ಲಿ ಪೆನ್ಷನ್ ಬರುತ್ತೆ. ಓಕೆ, ಯಾರಿಗೆ? ಫಸ್ಟ್ 18 ಇಂದ 40 years ವರ್ಗುನು ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿರ್ಬೇಕು. ಅವರು ತಮ್ಮ ದೈನಂದಿನ ಸೇವಿಂಗ್ಸ್ ಅಕೌಂಟ್ಗೆ ಎಷ್ಟು ಆಗುತ್ತೋ ಅಷ್ಟನ್ನ ಕಟ್ಕೊಂಡು ಹೋಗ್ಬೋದು. ಅವ್ರು ಏನ್ ಡೊನೇಷನ್ ಮಾಡಿರ್ತಾರೆ ಅಂದ್ರೆ ಅವ್ರು ಏನ್ ಕಟ್ಟಿರ್ತಾರೆ ತಮ್ಮ ಸೇವಿಂಗ್ಸ್ ಖಾತೆಗೆ, ಆ ನಿಟ್ಟಿನಲ್ಲಿ ಪ್ರತಿ ತಿಂಗಳು 60 ವರ್ಷ ಆದ್ಮೇಲೆ 1000 ಇಂದ 5000 ರೂಪಾಯಿ ಅವರಿಗೆ ಪೆನ್ಷನ್ ಬರುತ್ತೆ. ಸೊ ದಿಸ್ ಇಸ್ ಅಟಲ್ ಪೆನ್ಷನ್ ಯೋಜನಾ. ಯಾವ ವರ್ಷದವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ? ಕಂಟಿನ್ಯೂಯೇಷನ್ ಮಾಡ್ಬೇಕಂತ 2030-31 ಫೈನಾನ್ಷಿಯಲ್ ಇಯರ್ ವರ್ಗೂ ಮಾಡಿದ್ದಾರೆ. ಕ್ರೈಟೀರಿಯಾ ಏನು? ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡಬೇಕು. ಏಜ್ ಲಿಮಿಟ್ ಎಷ್ಟು? 18 to 40 ಇರಬೇಕು. ಇಲ್ಲಿ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಲಾಂಚ್ ಡೇಟ್ ಗೊತ್ತಿದೆ, 9th May 2015. ಫ್ಯಾಕ್ಟ್ಸ್ ಹೇಳ್ತಾ ಇದ್ದೀನಿ ಒನ್ಸ್ ಅಗೇನ್, 9th May 2015 ಯಾವುದು ಅಟಲ್ ಪೆನ್ಷನ್ ಯೋಜನಾ. ಏಜ್ ಕ್ರೈಟೀರಿಯಾ ಎಷ್ಟು? 18 ಇಂದ 40 years ವರ್ಗೂ ಇರ್ಬೋದು. ಏನ್ ಬರುತ್ತೆ? 60 ವರ್ಷ ಆದ್ಮೇಲೆ 1000 to 5000 rupees ಪೆನ್ಷನ್ ಬರುತ್ತೆ ಮಂತ್ಲಿ. ಯಾವ ವರ್ಷದವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ? 2030-31 ಎಕ್ಸ್ಟೆಂಡ್ ಅನ್ನ ಮಾಡಿದ್ದಾರೆ. ಓಕೆ, ಲೆಟ್ಸ್ ಸಿ ನೆಕ್ಸ್ಟ್ ಕ್ವೆಶನ್. ಅಂದ್ರೆ ಕ್ವೆಶನ್ ಅನ್ನ ನೋಡ್ತಾ ಬರೋಣ. ಈಗ ನ್ಯೂಸ್ ಅಲ್ಲಿ ಯಾಕಿದೆ ಅಂತ ಗೊತ್ತಾಗಿದೆ, ಫ್ಯೂ ಫ್ಯಾಕ್ಟ್ಸ್ ಕೂಡ ಗೊತ್ತಾಗಿದೆ. ಇತ್ತೀಚೆಗೆ ಕೇಂದ್ರ ಸಚಿವ ಸಂಪುಟವು ಅಟಲ್ ಪಿಂಚಣಿ ಯೋಜನೆಯನ್ನು ಯಾವ ಹಣಕಾಸು ವರ್ಷದವರೆಗೆ ಮುಂದುವರೆಸಲು ಅನುಮೋದಿಸಿದೆ? ಫೈನಾನ್ಷಿಯಲ್ ಇಯರ್ 26-27, ಫೈನಾನ್ಷಿಯಲ್ ಇಯರ್ 27-28, 29-30, 30-31. ಸೊ ಸರಿಯಾದ ಉತ್ತರ ಇಲ್ಲಿ ಫೈನಾನ್ಷಿಯಲ್ ಇಯರ್ 2030-31 ಆಗಿರುತ್ತೆ. ಹೋಪ್ ಇಟ್ಸ್ ಕ್ಲಿಯರ್. ಫ್ಯಾಕ್ಟ್ಸ್ ಗೊತ್ತಾಗಿದೆ ಅಂತ ಅನ್ಕೊಂಡಿನಿ. 9th May 2015 ಆದಷ್ಟು ಬೈ ಹಾರ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ಸೊ ನೆಕ್ಸ್ಟ್ ಮಿನಿಸ್ಟ್ರಿ ಆಫ್ ಪಂಚಾಯತಿ ರಾಜ್
ಟು ಫೆಸಿಲಿಟೇಟ್ ಪಂಚಾಯತ್ ಲೀಡರ್ಸ್ ಆನ್ ದಿ ಈವ್ ಆಫ್ 77th ರಿಪಬ್ಲಿಕ್ ಡೇ ಲಾಂಚ್ ಪಂಚಮ್ ಚಾಟ್ ಬೋಟ್ ಅಂಡ್ ಅದರ್ ಕೀ ಇನಿಷಿಯೇಟಿವ್. ಸರ್ ಕನ್ನಡದಲ್ಲಿ ಇದೆ, ಸಾರಿ ಇಂಗ್ಲಿಷ್ ಅಲ್ಲಿ ಇದೆ ಅಂತ ಹೇಳಿ ಎದುರ್ಕೊಳಕ್ ಹೋಗ್ಬೇಡಿ. ಓಕೆ, ಸೊ ಈಗ ಇಲ್ಲಿ ನೋಡ್ಬೇಕು, ಅಲ್ಲಿ ಆ ಕಡೆ ಈ ಕಡೆ ಇದ್ ಮಾಡಬಾರ್ದು, ಕಾನ್ಸಂಟ್ರೇಟ್ ಇಲ್ಲಿ ಮಾಡಬೇಕು. ಅಂದ್ರೆ ನಿಮ್ಮ ರಿಪಬ್ಲಿಕ್ ಡೇ ನಲ್ಲಿ ಸಾಕಷ್ಟು ಇವೆಂಟ್ಸ್ ಆಗಿದೆ, ಬಟ್ ಕೆಲವೊಂದು ಮಿನಿಸ್ಟ್ರಿಯಲ್ಲಿ ಲಾಂಚ್ ಮಾಡಿರುವಂತಹ ಯಾವ್ದಾದ್ರು ಆಪ್ಸ್ ಇರ್ಲಿ, ಚಾಟ್ ಬೋರ್ಡ್ಸ್ ಇರ್ಲಿ, ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಫುಲ್ ಫಾರ್ಮ್ ಮತ್ತೆ ಯಾವ ಪರ್ಪಸ್ಗೋಸ್ಕರ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ಪಂಚಮ್ ಅಂತಕ್ಕಂಥ ಒಂದು ಚಾಟ್ ಬೋಟ್ ನ ಪಂಚಾಯತ್ ರಾಜ್ ಮಿನಿಸ್ಟ್ರಿ ಲಾಂಚ್ ಮಾಡಿದೆ. ಹಾಗಿದ್ರೆ ಪಂಚಮ್ ಫುಲ್ ಫಾರ್ಮ್ ಗೊತ್ತಿರಲಿ, ದಟ್ ಇಸ್ ಪಂಚಾಯತ್ ಅಸಿಸ್ಟೆನ್ಸ್ ಅಂಡ್ ಮೆಸೇಜಿಂಗ್ ಚಾಟ್ ಬೋಟ್. ಬರಿಬೇಕಂತ ಹೇಳಿದ್ರೆ ಬರೀತೀನಿ, ದಟ್ ಇಸ್ ಪಂಚಮ್ ಚಾಟ್ ಬೋಟ್ ನ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜು, ದಟ್ ಇಸ್ ಪಂಚಾಯತ್ ಅಸಿಸ್ಟೆನ್ಸ್ ಅಂಡ್ ಮೆಸೇಜಿಂಗ್ ಚಾಟ್ ಬೋಟ್. ಫುಲ್ ಫಾರಂ ಗೊತ್ತಿರಬೇಕು ಸರ್, ನೀವು ಬರೀತಿರೋದು ಅರ್ಥ ಆಗ್ತಾ ಇಲ್ಲ, ನೋಟ್ ಮಾಡ್ಕೊಂಡು ಇಟ್ಕೊಳ್ರಿ, ಬರ್ಕೊಳ್ಳಿ. ಪಂಚಮ್ ಪಂಚಾಯತ್ ಅಸಿಸ್ಟೆನ್ಸ್ ಅಂಡ್ ಮೆಸೇಜಿಂಗ್ ಚಾಟ್ ಬೋಟ್ ಯಾವ ಮಿನಿಸ್ಟ್ರಿ ಲಾಂಚ್ ಮಾಡಿರೋದು? ಪಂಚಾಯತಿ ರಾಜ್. ಅಸಿಸ್ಟೆನ್ಸ್ ಅಂದ್ರೆ ಪಂಚಾಯತಿಗಳಲ್ಲಿ ಯಾವ ಯಾವ ವಿಚಾರಗಳಿಗೆ ಅವ್ರಿಗೆ ಹೆಲ್ಪ್ ಬೇಕಾಗಿರುತ್ತೆ ಅದಕ್ಕೋಸ್ಕರ ಚಾಟ್ ಬೋಟ್, ನಮ್ಮ ಚಾಟ್ GPT ಅಥವಾ ಗೂಗಲ್ ಜೆಮಿನಿ ಏನಿದೆಯಲ್ಲ ಅದೇ ರೀತಿ. ಕ್ಲಿಯರ್? ಎಸ್. ಸೊ ಹಾಗಿದ್ರೆ ಯಾವ ಇನ್ಸ್ಟಿಟ್ಯೂಷನ್ ನ ಸಹಯೋಗದೊಂದಿಗೆ ಮಾಡಿದೆ ಅಂತ ಹೇಳಿದ್ರೆ ದಟ್ ಇಸ್ ಯುನಿಸೆಫ್. ಇದು ಬಾರಿ ಇಂಪಾರ್ಟೆಂಟ್ ಆಗುತ್ತೆ. ಯುನೈಟೆಡ್ ನೇಷನ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ ಎಮರ್ಜೆನ್ಸಿ ಫಂಡ್, ದಟ್ ಇಸ್ ಯುನಿಸೆಫ್ ನ ಸಹಯೋಗದೊಂದಿಗೆ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜು ಪಂಚಮ್ ಅಂತಕ್ಕಂಥ ಚಾಟ್ ಬೋಟ್ ನ ಲಾಂಚ್ ಮಾಡಿದೆ. ಕ್ಲಿಯರ್? ಇಷ್ಟೇ, ಫ್ಯೂ ಫ್ಯಾಕ್ಟ್ಸ್, ಕ್ಲೋಸ್. ಜಾಸ್ತಿ ಕತೆ ಪುರಾಣ ನೋಡ್ತೋ ಅವಶ್ಯಕತೆ ಇಲ್ಲ. 150 MCQs ನ ಆದಷ್ಟು ಮುಗಿಸೋದಕ್ಕೆ ಟ್ರೈ ಮಾಡಿ. ಮತ್ತೆ 150 ಪರ್ಫೆಕ್ಟ್ ಇರಬೇಕು, ಯಾವುದು ಮಿಸ್ ಆಗಬಾರ್ದು. ಪಂಚಮ್ ಚಾಟ್ ಬೋಟ್, ದಟ್ ಇಸ್ ಪಂಚಾಯತ್ ಅಸಿಸ್ಟೆನ್ಸ್ ಮೆಸೇಜಿಂಗ್ ಚಾಟ್ ಬೋಟ್ ಯಾವ ಮಿನಿಸ್ಟ್ರಿ? ಪಂಚಾಯತ್ ರಾಜ್ ಅನ್ನು ಯಾವ ಸಂಸ್ಥೆಯ ಸಹಯೋಗದಲ್ಲಿ ಅಭಿವೃದ್ಧಿ ಪಡಿಸಲಾಗಿದೆ? WHO, ವರ್ಲ್ಡ್ ಬ್ಯಾಂಕ್, ಯುನಿಸೆಫ್, ನೀತಿ ಆಯೋಗ್. ಸೊ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಅಂದ್ರೆ ಯುನಿಸೆಫ್, ಯುನೈಟೆಡ್ ನೇಷನ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ ಎಮರ್ಜೆನ್ಸಿ ಫಂಡ್. ಸೊ ಯುನಿಸೆಫ್ ನ ಸಹಯೋಗದೊಂದಿಗೆ ಪಂಚಮ್ ಚಾಟ್ ಬೋಟ್ ನ ಪಂಚಾಯತ್ ರಾಜ್ ಮಿನಿಸ್ಟ್ರಿ ಲಾಂಚ್ ಮಾಡಿದೆ. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ 2019ರಲ್ಲಿ UPSC ಆಲ್ರೆಡಿ ಈ ಕುರಿತಾಗಿ ಕ್ವೆಶನ್ ಅನ್ನ ಕೇಳಿದೆ. ಸರಿ, 2019ರಲ್ಲಿ UPSC ಕ್ವೆಶನ್ ಕೇಳ್ತು ಅಂದ್ರೆ ಇವಾಗ ಹೆಂಗ್ ಇಂಪಾರ್ಟೆನ್ಸ್ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016ರಲ್ಲಿ ಹೊಸ ಗೈಡ್ಲೈನ್ಸ್ ನ ಎತ್ಕೊಂಡ್ಬಂದಿ. 2012 ಆದ್ಮೇಲೆ, ಅದಾದ ನಂತರದಲ್ಲಿ 2026 ಏಪ್ರಿಲ್ 1ನೇ ತಾರೀಕಿಂದ ಈ ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಜಾರಿ ಆಗ್ತಿದೆ. ಅಂದ್ರೆ ತ್ಯಾಜ್ಯವನ್ನ ಮ್ಯಾನೇಜ್ ಮಾಡುವಂಥದ್ದು, ವೇಸ್ಟ್ ಇರುತ್ತಲ್ಲ ಅದನ್ನ. ಸೊ ಹಾಗಾಗಿ ಫ್ಯೂ ಫ್ಯಾಕ್ಟ್ಸ್ ಗೊತ್ತಿರಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ನ ಹೆಂಗೆ ಅಂತ ಹೇಳೋದು. ಅಂದ್ರೆ ನೀವೇನಾದ್ರೂ ನಿಮ್ಮ ಮನೆಗಳಲ್ಲಿ ಈ ಒಂದು ರೂಲ್ಸ್ ನ ಫಾಲೋ ಮಾಡಿಲ್ಲ ಅಂದ್ರೆ ಫೈನ್ ಆಗ್ತಾರೆ. ಅದು ಸಿಟಿ ಇರಲಿ, ಮುನ್ಸಿಪಾಲ್ ಇರಲಿ, ಅಥವಾ BBMP ಇರಲಿ, ಮಹಾನಗರ ಪಾಲಿಕೆಗಳಾದ್ರೂ ಇರಲಿ. ಸೊ ಹಾಗಿದ್ರೆ ಫಸ್ಟ್ ಫ್ಯೂ ಫ್ಯಾಕ್ಟ್ಸ್ ನೋಡ್ತಾ ಬರೋಣ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಆಫ್ 2026. ಮೊದಲನೇದಾಗಿ, ಯಾವುದಾದ್ರೂ ಒಂದು ವೇಸ್ಟ್ ಇರ್ತಾವಲ್ಲ ಆ ವೇಸ್ಟ್ ನ 4 ಟೈಪಿಗೆ ಸೆಗ್ರಿಗೇಟ್ ಮಾಡ್ತೀವಿ. ಯಾವ್ಯಾವುದು? 4 ತರವಾಗಿ ಇದ್ ಮಾಡ್ತೀವಿ. ವೆಟ್ ವೇಸ್ಟ್, ಡ್ರೈ ವೇಸ್ಟ್, ಅದಾದ್ಮೇಲೆ ಸ್ಯಾನಿಟರಿ ವೇಸ್ಟ್, ಅದಾದ್ಮೇಲೆ ಸ್ಪೆಷಲ್ ಕೇರ್ ವೇಸ್ಟ್. ಓಕೆ, ಸೊ ಕೇಳ್ಬೋದು, MCQ ಆಗ್ತವೆ. ಪ್ರಸ್ತುತವಾಗಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ನ ಅಡಿಯಲ್ಲಿ ತ್ಯಾಜ್ಯವನ್ನ ಎಷ್ಟು ವಿಭಾಗಗಳು ಅಂದ್ರೆ ಎಷ್ಟು ಟೈಪ್ಸ್ ಸೆಗ್ರಿಗೇಟ್ ಮಾಡಬೇಕು ಅಂತ ಹೇಳಿದ್ರೆ 4 ಟೈಪ್ಸ್. ಯಾವ್ಯಾವುದು? ವೆಟ್, ಡ್ರೈ, ಸ್ಯಾನಿಟರಿ ಮತ್ತೆ ಸ್ಪೆಷಲ್ ಕೇರ್ ವೇಸ್ಟ್. ಸರ್ ವೆಟ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಬಯೋಡಿಗ್ರೇಡಬಲ್ ಅಂದ್ರೆ ನಿಮ್ಮ ಕಿಚನ್ ಅಲ್ಲಿ ಬರುವಂತಹ ಯಾವುದೇ ಒಂದು ವೇಸ್ಟ್ ಇತ್ತು ಅಂತ ಹೇಳಿದ್ರೆ ಅದು ವೆಟ್ ವೇಸ್ಟ್. ಡ್ರೈ ವೇಸ್ಟ್ ಅಂತ ಹೇಳಿದ್ರೆ ಪ್ಲಾಸ್ಟಿಕ್, ಇವೆಲ್ಲ ಡ್ರೈ ವೇಸ್ಟ್. ಸ್ಯಾನಿಟರಿ ವೇಸ್ಟ್ ಅಂತ ಹೇಳಿದ್ರೆ ಸ್ಯಾನಿಟರಿ ನ್ಯಾಪ್ಕಿನ್ಸ್, ಡೈಪರ್ಸ್, ಇವೆಲ್ಲ ಸ್ಯಾನಿಟರಿ ವೇಸ್ಟ್. ಸ್ಪೆಷಲ್ ಕೇರ್ ವೇಸ್ಟ್ ಅಂತ ಹೇಳಿದ್ರೆ ನಿಮ್ಮ ಪೇಂಟ್ ಕ್ಯಾನ್ಗಳಿರ್ಲಿ ಅಥವಾ ಬಲ್ಬ್ಗಳಿರ್ಲಿ ಅಥವಾ ಎಕ್ಸ್ಪೈರ್ ಆಗಿರೋ ಮೆಡಿಸಿನ್ಸ್ ಇರಲಿ, ಇವೆಲ್ಲ ಏನಾಗ್ತವೆ ಅಂತ ಹೇಳಿದ್ರೆ ಸ್ಪೆಷಲ್ ಕೇರ್ ವೇಸ್ಟ್ ಆಗ್ತವೆ. ಸೊ 4 ಭಾಗ ಗೊತ್ತಿರಬೇಕು: ವೆಟ್ ವೇಸ್ಟ್, ಡ್ರೈ ವೇಸ್ಟ್, ಸ್ಯಾನಿಟರಿ ವೇಸ್ಟ್, ಅದ್ರ ಜೊತೆಗೆ ಸ್ಪೆಷಲ್ ಕೇರ್ ವೇಸ್ಟ್. ಇದಾದ ನಂತರದಲ್ಲಿ ಮೇಜರ್ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದ್ರೆ ಬಲ್ಕ್ ವೇಸ್ಟ್ ಜನರೇಟರ್ಸ್. ಬಲ್ಕ್ ವೇಸ್ಟ್ ಜನರೇಟರ್ಸ್ ಅಂತ ಹೇಳಿದ್ರೆ ಈಗ ದೊಡ್ಡ ಮಾಲ್ಗಳು, ದೊಡ್ಡ ಕಾಂಪ್ಲೆಕ್ಸ್ಗಳು, ದೊಡ್ಡ ಅಪಾರ್ಟ್ಮೆಂಟ್ಗಳು ಇರ್ತಾವಲ್ಲ, ಅವು ಪ್ಲೇಸ್ ಅಲ್ಲೇನೆ ಅಂದ್ರೆ ಅವರ ಇದರಲ್ಲೇನೆ ಫಸ್ಟ್ ಒಂದು ಸರ್ಟಿಫಿಕೇಟ್ ಅನ್ನ ತಗೊಂಡು ಆ ಸರ್ಟಿಫಿಕೇಟ್ ಬೇಸಿಸ್ ಮೇಲೆ 4 ವಿಭಾಗಗಳಿಗೆ ಮಾಡಿದೀವಿ ಅಂತ ಹೇಳಿ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮುಂಚೆ ಏನಿತ್ತು ಅಂತ ಹೇಳಿದ್ರೆ ಹೋಗು ಎತ್ಕೊಂಡೋಗು ಡಂಪ್ ಮಾಡುವಂತ ಇತ್ತು. ಬಟ್ ಹಂಗಿಲ್ಲ, ಇಲ್ಲಿ
ಪೊಲ್ಯೂಟರ್ ಪೇ ಪ್ರಿನ್ಸಿಪಲ್ ಅಂತ ಮಾಡಿದೀವಿ. ಪ್ರಿನ್ಸಿಪಲ್ ಪೊಲ್ಯೂಟರ್ ಪೇ ಪ್ರಿನ್ಸಿಪಲ್. ವಾಟ್ ಇಸ್ ದಿಸ್ ಪೊಲ್ಯೂಟರ್ ಪೇ ಪ್ರಿನ್ಸಿಪಲ್ ಅಂತ ಹೇಳಿದ್ರೆ, ಯಾರಾದ್ರೂ ಕರೆಕ್ಟ್ ಆಗಿ ನಿರ್ವಹಣೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅವರುಗಳ ಮೇಲೆ ಫೈನ್ ಅನ್ನ ಹಾಕುತ್ತೆ. ಯಾವ್ದು ಹಾಕುತ್ತೆ ಅಂದ್ರೆ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, CPCB ಅಲ್ಲ, ಫೈನ್ ಹಾಕೋದು ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಎಷ್ಟ್ ತರ? 4 ತರ, ವೆಟ್ ಟು ಡ್ರೈ, ಸ್ಯಾನಿಟರಿ ಮತ್ತೆ ಸ್ಪೆಷಲ್ ಕೇರ್ ಯೂನಿಟ್ಸ್. ಈ ಸತಿ ಒತ್ತನ್ನ ಯಾವ್ದು ಕೊಟ್ಟಿದೆ ಅಂತ ಹೇಳಿದ್ರೆ ಬಲ್ಕ್ ವೇಸ್ಟ್ ಜನರೇಟರ್ಸ್. ಬಲ್ಕ್ ವೇಸ್ಟ್ ಜನರೇಟರ್ಸ್ ಅಂದ್ರೆ ಏನಂತ ಹೇಳಿದ್ರೆ 20,000 ಸ್ಕ್ವೇರ್ ಮೀಟರ್ಸ್ ಗಿಂತ ಜಾಸ್ತಿ ಇರಬೇಕು. 20,000 ಚದರ ಅಡಿಗಿಂತ ದೊಡ್ಡದಿರ್ಬೇಕು ಬಿಲ್ಡಿಂಗು. ಮತ್ತೆ ಒಂದಿನಕ್ಕೆ 40,000 ಲೀಟರ್ ನಷ್ಟ ಯೂಸ್ ಮಾಡಬೇಕು. ಮತ್ತೆ ಒಂದಿನಕ್ಕೆ 100 kg ಅಷ್ಟು ವೇಸ್ಟ್ ನ ಜನರೇಟ್ ಮಾಡ್ತು ಅಂತ ಹೇಳಿದ್ರೆ ಅದು ಬಲ್ಕ್ ವೇಸ್ಟ್ ಜನರೇಟರ್ ಅಂತ ಹೇಳಿ ಕನ್ಸಿಡರ್ ಮಾಡುತ್ತೆ. ಸೊ ಐ ಹೋಪ್ ಇಟ್ಸ್ ಕ್ಲಿಯರ್. 4 ಫ್ಯಾಕ್ಟ್ಸ್ ಇದು ಅಷ್ಟು ಆಗಿದೆ ಅಂತ ಅನ್ಕೊಂಡಿನಿ. ಅಂಡರ್ ವಿಚ್ ಆಕ್ಟ್ ಇನ್ ನೋಟ್ಸ್ ಇದನ್ನ ನೋಟಿಫೈ ಮಾಡಿದ್ದಾರೆ ಅಂತ ಹೇಳಿದ್ರೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 1986. ಈಗ ನಾವು MCQ ನೋಡೋಣ. ಇಷ್ಟು ಇನ್ಫಾರ್ಮೇಶನ್ ಗೊತ್ತಾಯ್ತಂತ ಅನ್ಕೊಂಡಿನ? ಎಸ್, ವೆರಿ ಗುಡ್. ಎಷ್ಟು ಬರ್ದಿದೀವಿ. ಲೆಟ್ಸ್ ಸಿ ದಿ. ಇದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕ್ವೆಶ್ಚನ್. ಇಂಗ್ಲಿಷ್ ಮೀಡಿಯಂ ಅವ್ರು ಬೇಕಾದರೂ ಒಂದ್ಸತಿ ಸ್ಕ್ರೀನ್ ಶಾಟ್ ತಕೊಂಡು ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ನಮ್ಮ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಲೆಟ್ಸ್ ಸಿ ದಿ ಕ್ವೆಶ್ಚನ್ ನೋಡೋಣ. ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ತ್ಯಾಜ್ಯವನ್ನು ಕೇವಲ 2 ವರ್ಗಗಳಾಗಿ ವಿಂಗಡಿಸಬೇಕು. ಹಸಿ ತ್ಯಾಜ್ಯ ಮತ್ತು ಒಣ ತ್ಯಾಜ್ಯ. 2 ಅಲ್ಲ, ಎಷ್ಟು? 4. ವೆಟ್ಟು, ಡ್ರೈ, ಸ್ಯಾನಿಟರಿ, ಸ್ಪೆಷಲ್ ಕೇರ್ ವೇಸ್ಟ್. ಸ್ಪೆಷಲ್ ಕೇರ್ ವೇಸ್ಟ್ ಅಂದ್ರೆ ಎಕ್ಸ್ಪೈರ್ ಆಗಿರೋ ಮೆಡಿಸಿನ್. ಸ್ಯಾನಿಟರಿ ವೇಸ್ಟ್ ಅಂದ್ರೆ ಡೈಪರ್ಸ್, ಸ್ಯಾನಿಟರಿ ನ್ಯಾಪ್ಕಿನ್ಸ್. ವೆಟ್ ವೇಸ್ಟ್ ಅಂತ ಹೇಳಿದ್ರೆ ಕಿಚನ್ ಅಲ್ಲಿ ಬರುವಂತಹ ಬಯೋಡಿಗ್ರೇಡಬಲ್ ವೇಸ್ಟ್, ನಿಮ್ಮ ಅಳಿಸೋಗಿರೋ ಅನ್ನ ಇರ್ಲಿ ಅದೆಲ್ಲ. ಡ್ರೈ ವೇಸ್ಟ್ ಅಂತ ಹೇಳಿದ್ರೆ ಪ್ಲಾಸ್ಟಿಕ್, ಬಕೆಟ್ಸು ಅಥವಾ ನಿಮ್ದು ಏನಾದ್ರು ಪೇಪರ್, ಇವೆಲ್ಲ ಏನು ಡ್ರೈ ವೇಸ್ಟ್. ಸೊ ಹಾಗಿದ್ರೆ 2 ಅಲ್ಲ, ಎಷ್ಟಾಗುತ್ತೆ? ಇದು 4 ಆಗುತ್ತೆ. ಸೊ ಮೊದಲನೇದು ತಪ್ಪಾಗುತ್ತೆ. ಘನತ್ಯಾಜ್ಯವನ್ನು ಮೂಲದಲ್ಲೇ 4 ವಿಭಾಗಗಳಾಗಿ 4 ಸ್ಟ್ರೀಮ್ ವಿಂಗಡಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಮೂಲದಲ್ಲಿ ಅಂತ ಹೇಳಿದ್ರೆ ನಿಮ್ ಮನೇಲೆ ಮಾಡ್ಬೇಕದು. ಅಂದ್ರೆ ನಿಮ್ ಮನೇಲಿ ಎತ್ಕೊಂಡು ಹೋಗ್ತಿರಲ್ಲ ಇದು ವೇಸ್ಟ್, ಆ ವೇಸ್ಟ್ ಮನೆಯಿಂದ ಎತ್ಕೊಂಡು ಹೋಗ್ಬೇಕಾದ್ರೇನೆ ಕಂಪ್ಲೀಟ್ಲಿ ಸೆಗ್ರಿಗೇಟ್ ಮಾಡಿ ಹಾಕ್ಬೇಕು. ಮಾಡಿಲ್ಲ ಅಂದ್ರೆ ಫೈನ್ ಹಾಕ್ತಾರೆ. ಬೃಹತ್ ತ್ಯಾಜ್ಯ ಉತ್ಪಾದಕರಿಗೆ ಮೂಲದಲ್ಲೇ ತ್ಯಾಜ್ಯವನ್ನು ನಿರ್ವಹಿಸುವುದರಿಂದ ವಿನಾಯಿತಿ ನೀಡಲಾಗಿದೆ. ಅಂದ್ರೆ ಅವರು ಅಪಾರ್ಟ್ಮೆಂಟು ಮತ್ತೆ ಕಾಂಪ್ಲೆಕ್ಸಸ್ ಮತ್ತೆ ಮಾಲ್ಸ್ ಅಲ್ಲೇನೆ ಏನ್ ಮಾಡ್ಬೇಕು? ಮಾಡಲಕ್ಕೆ ಅವಕಾಶವನ್ನ ಕಲ್ಪಿಸಿಲ್ಲ. ಅಂದ್ರೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿದೆ ಅಂತ ಇಲ್ಲ. ಸೊ ಅವರು ಸಹ ಮೂಲದಲ್ಲೇ ಅಂದ್ರೆ ಅವರ ಒಂದು ಕಾಂಪ್ಲೆಕ್ಸ್ ಅಲ್ಲೇನೆ ಕಂಪ್ಲೀಟ್ 4 ಭಾಗಗಳಾಗಿ ಈ ಒಂದು ಸಾಲಿಡ್ ವೇಸ್ಟ್ ನ ಸೆಗ್ರಿಗೇಟ್ ಮಾಡಬೇಕು. ಸೊ ಹಾಗಾಗಿ ಇದು ಸಹ ತಪ್ಪಾಗುತ್ತೆ. ಈ ನಿಯಮಗಳು ಕೇವಲ ಮಹಾನಗರಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಮಹಾನಗರಗಳಿಗೆ ಮಾತ್ರ ಅಲ್ಲ, ಎಲ್ಲಾ ತರಹದ ನಗರಗಳಿಗೂ ಸಹ ಅನ್ವಯಿಸುತ್ತದೆ. ಸೊ ಹಾಗಿದ್ರೆ ಇಲ್ಲಿ ಉತ್ತರ ಯಾವ್ದಾಗಿರುತ್ತೆ ಅಂದ್ರೆ ದಟ್ ಇಸ್ ಆಪ್ಷನ್ ಬಿ. ಘನತ್ಯಾಜ್ಯವನ್ನು ಮೂಲದಲ್ಲೇ 4 ವಿಭಾಗಗಳಾಗಿ ವಿಂಗಡಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ. 4 ಟೈಪ್ಸ್ಗೆ ಮೂಲದಲ್ಲೇ ಅಂದ್ರೆ ನಿಮ್ ಮನೇಲೇನೆ ಏನ್ ಮಾಡ್ಬೇಕು? ಸೆಗ್ರಿಗೇಟ್ ಮಾಡಬೇಕು. ಸೊ ಹಾಗಿದ್ರೆ ಇದು ತಪ್ಪು, ಇದು ತಪ್ಪು, ಇದು ತಪ್ಪು, ಇದು ಕರೆಕ್ಟ್. ಯಾಕೆಂದ್ರೆ ಇದು 2 ಅಲ್ಲ, ಎಷ್ಟಿದು? 4. ಇದು ವಿನಾಯಿತಿ ನೀಡಿಲ್ಲ, ಮಾಡ್ಬೇಕಂತ ಹೇಳಿದೆ. ಮಹಾನಗರಗಳಿಗೆ ಮಾತ್ರ ಅಲ್ಲ, ಎಲ್ಲಾ ನಗರಗಳಿಗೂ. ಎಸ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ಹೋಗ್ತಾ ಇದ್ದೀನಿ. 9ನೇ ಕ್ವೆಶ್ಚನ್. 9ನೇ ಕ್ವೆಶ್ಚನ್ ಗಿಂತ ಮುಂಚೆ ಫ್ಯೂ ಫ್ಯಾಕ್ಟ್ಸ್ ನೋಡ್ತಾ ಬರೋಣ. 150 years ಆಫ್ ವಂದೇ ಮಾತರಂ ಟು ದಿ ಥೀಮ್ ಆಫ್ ರಿಪಬ್ಲಿಕ್ ಡೇ ಪೆರೇಡ್ 2026 ಅಟ್ ಕರ್ತವ್ಯ ಪಥ್. ಇದು ಯಾವುದು ಇಂಪಾರ್ಟೆಂಟ್ ಇಲ್ಲ. 150 ವರ್ಷ ವಂದೇ ಮಾತರಂ. ವೆರಿ 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 ಇಂಪಾರ್ಟೆಂಟ್. ನಿಮ್ಮ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಸ್ ಅಲ್ಲಿ ವಂದೇ ಮಾತರಂ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ ಸುಮ್ಮನೆ ಕೇಳಿರಲ್ಲ. 150 ವರ್ಷ ಆಗಿದೆ, ಹೈಲೈಟ್ ಮಾಡ್ತಾ ಇದೀವಿ ಪ್ರತಿಯೊಂದು ನ್ಯೂಸ್ ಅಲ್ಲಿ, ಸಂಸತ್ ಟಿವಿಯಲ್ಲಿ, ನಮ್ಮ PM ಎಲ್ಲರೂ ಸಹ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ 150 ವರ್ಷ ವಂದೇ ಮಾತರಂ, ವಂದೇ ಮಾತರಂ. ಹಾಗಾಗಿ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ವಂದೇ ಮಾತರಂನ ಸ್ವಲ್ಪ ಫ್ಯಾಕ್ಟ್ಸ್ ನ ನೋಡ್ತಾ ಬರೋಣ. ಸೊ ಹಾಗಿದ್ರೆ ವಂದೇ ಮಾತರಂ ಫಸ್ಟ್ ಫುಲ್ ಫ್ಯಾಕ್ಟ್ಸ್ ಇಲ್ಲಿ ಬರೀತಾ ಹೋಗ್ತೀನಿ. ಅದನ್ನ ಯು ಹ್ಯಾವ್ ಟು ಗೋ ಥ್ರೂ ವಿತ್ ದಿಸ್. ದಟ್ ಇಸ್ 150 years ಆಫ್ ವಂದೇ ಮಾತರಂ. ಏನೇನ್ ಫ್ಯಾಕ್ಟು? ಎಸ್. ಸೊ ಮೊದಲನೇದಾಗಿ ಫಸ್ಟ್ ಎಲ್ಲಿ ಬರೆದಿದ್ದು ಅಂತ ಹೇಳಿ ಗೊತ್ತಿರಬೇಕು. ದಟ್ ಇಸ್ 1875 ಅಲ್ಲಿ ಒಂದು ಬಂಗಾದರ್ಶನ್ ಅಂತ ಹೇಳಿ ಬಂಕಿಂ ಚಂದ್ರ ಚಟರ್ಜಿ ಅವರು ಒಂದು ಮ್ಯಾಗಝಿನ್ ಬರೀತಾರೆ. ಅದರಲ್ಲಿ ವಂದೇ ಮಾತರಂ ಕುರಿತಾಗಿ ಉಲ್ಲೇಖ ಆಗುತ್ತೆ. ಬಟ್ ಅದೆಲ್ಲ ಇಂಪಾರ್ಟೆಂಟ್. 1881 ನಲ್ಲಿ ಆನಂದ ಮಠ, 882ರಲ್ಲಿ ಆನಂದ ಮಠ ಇಂಪಾರ್ಟೆಂಟ್ ಗೊತ್ತಿರಬೇಕು. ಆನಂದ ಮಠ ಯಾರು ಬರೆದಿರೋದು? ಬಂಕಿಂ ಚಂದ್ರ ಚಟರ್ಜಿ ಅವರು ಬರೆದಿರೋದು. ಯಾವಾಗ? 1882 ನಲ್ಲಿ. ಇದರಲ್ಲಿ ನಮ್ಮ ವಂದೇ ಮಾತರಂ ಗೀತೆಯನ್ನ ವಿ ಹ್ಯಾವ್ ಸೀನ್ ಉಲ್ಲೇಖ, ಅಲ್ಲಿಂದಾನೆ ನಾವು ತೆಕ್ಕೊಂಡಿರೋದು. ಓಕೆ. ಸೊ ಹಾಗಿದ್ರೆ ವಂದೇ ಮಾತರಂನ ನ್ಯಾಷನಲ್ ಸಾಂಗ್ ಆಗಿ ಅಡಾಪ್ಟ್ ಮಾಡ್ಕೊಂಡಿದ್ದಂತಹ ಡೇಟ್ ಯಾವುದು ಅಂತ ಹೇಳಿದ್ರೆ 24th January 1950. ಈ ಒಂದು ದಿನದಂದು ನಮ್ಮ ನ್ಯಾಷನಲ್ ಸಾಂಗ್ ಆಗಿ
ಆಂಥಮ್ ಅಲ್ಲ, ನ್ಯಾಷನಲ್ ಸಾಂಗ್ ಆಗಿ ಏನ್ ಮಾಡ್ತೀವಿ, ಅಡಾಪ್ಟ್ ಮಾಡ್ಕೋತೀವಿ ಎಲ್ಲಿ, ಆನಂದ ಮಟ್ಟಲ್ಲಿ. ಸೊ ಹಾಗಿದ್ರೆ ಫಸ್ಟ್ ಟೈಮ್ ಇದನ್ನ ನಾವು ಪೊಲಿಟಿಕಲ್ ಸ್ಲೋಗನ್ ಆಗಿ ಯೂಸ್ ಮಾಡಿದ ಡೇಟ್ ಸಹ ಗೊತ್ತಿರಬೇಕು. ದಟ್ ಇಸ್ ಫಸ್ಟ್ 7th August 1905, 1905. ಕ್ವೆಶನ್ ತೋರಿಸ್ತೀನಿ, ಕ್ವೆಶನ್ ಹೆಂಗ್ ಕೇಳ್ತಾರೆ ಅಂತ. ಫಸ್ಟ್ ಪೊಲಿಟಿಕಲ್ ಸ್ಲೋಗನ್ ಆಗಿ ಬಳಸಿದ್ದು 1905 ಆಗಸ್ಟ್ 7ನೇ ತಾರೀಕು. ಅಡಾಪ್ಟ್ ಮಾಡ್ಕೊಂಡಿದ್ದು ನಮ್ಮ ನ್ಯಾಷನಲ್ ಸಾಂಗ್ ಆಗಿ 24 January 1950. ಯಾರು ಬರೆದಿರೋದು, ಬಂಕಿಮ್ ಚಂದ್ರ ಚಟರ್ಜಿ. ಯಾವ ಕೃತಿಯಲ್ಲಿ, ಆನಂದ ಮಠ. ಎಲ್ಲಿ, ಯಾವ ಇಯರ್ ಪಬ್ಲಿಷ್ ಆಗಿದ್ದು, 1882. ಹಾಗಿದ್ರೆ ಫಸ್ಟ್ ಟೈಮ್ ಒಂದೇ ಮಾತರಂನ ಆಡಿದ್ ಯಾರು ಅಂತ ಹೇಳಿದ್ರೆ ನಮ್ಮ ರವೀಂದ್ರನಾಥ ಟ್ಯಾಗೋರ್ ಅವರು ಆಡ್ತಾರೆ. ಯಾವ ವರ್ಷ ಅಂತ ಹೇಳಿದ್ರೆ 1896 ಕಾಂಗ್ರೆಸ್ ಸೆಷನ್ ಅಲ್ಲಿ ಆಡ್ತಾರೆ ಫಸ್ಟ್ ಟೈಮ್. ಎಸ್, ವೆರಿ ಗುಡ್. ಅದೇ ರೀತಿ ಫಸ್ಟ್ ಟೈಮ್ ಇಂಡಿಯಾ ಇಂದ ಆಚೆಗೆ ನಮ್ಮ ನ್ಯಾಷನಲ್ ಫ್ಲಾಗ್ ಅಲ್ಲಿ ಒಂದೇ ಮಾತರಂ ಅಂತ ಒಂದು ಪೊಲಿಟಿಕಲ್ ಸ್ಲೋಗನ್, ವಾರ್ ಕ್ರೈನ ಫಸ್ಟ್ ಟೈಮ್ ಮಾಡಿದ್ದು ಆಯಿಸ್ಟ್ ಮಾಡಿದ್ದು ಅಂದ್ರೆ ಔಟ್ಸೈಡ್ ಇಂಡಿಯಾ, ಮೇಡಮ್ ಬಿ ಕಾಜಿ ಕಾಮಾ ಅವರು. ದಟ್ ಇಸ್ 1907 ಅಲ್ಲಿ, 1907ರಲ್ಲಿ. ಇಷ್ಟು ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಗೊತ್ತಿರ್ಲಿ. ಅದೇ ರೀತಿ ಹಾಗಿದ್ರೆ 3 minutes 10 seconds ಅಲ್ಲಿ ನಾವು ಒಂದೇ ಮಾತರಂನ ಆಡ್ಬೇಕು. ಅಂದ್ರೆ 3 ನಿಮಿಷ 10 ಸೆಕೆಂಡ್ ಅಲ್ಲಿ ನಾವು ಒಂದೇ ಮಾತರಂ ಗೀತೆಯನ್ನ ಆಡಬೇಕು. ಅದು ನಮ್ಮ ನ್ಯಾಷನಲ್ ಸಾಂಗಿಗೆ ಕೊಡುವಂತಹ ಗೌರವ. ಸೊ ಫ್ಯಾಕ್ಟ್ಸ್ ಗೊತ್ತಾಯ್ತು ಅಂತ ಅನ್ಕೊಂಡಿನಿ. ಯಾಕೆ ಒಂದೇ ಮಾತ್ರ 150 ವರ್ಷ ಆಗಿದೆ, ಹಾಗಾಗಿ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಇದನ್ನ ನೋಡ್ಲೇಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ಆ ಕಡೆ ಈ ಕಡೆ ನೋಡಬಾರ್ದು. ಈ ಡೇಟ್ಸ್ ಗೊತ್ತಾಗಿದೆ ಅಂತ ಅನ್ಕೊಂಡಿನಿ. ಎಸ್, ಈಗ ಈ ಕ್ವೆಶನ್ ಗೆ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಅಂದ್ರೆ ಯಾವಾಗ ಯಾವ್ಯಾವ್ದು ಆಯ್ತು ಅಂತ ಹೇಳಿ. ಆನಂದ ಮಠ ಕಾದಂಬರಿಯ ಪ್ರಕಟಣೆ ಗೊತ್ತಾಗಿದೆ, ದಟ್ ಇಸ್ 1882. ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಒಂದೇ ಮಾತರಂ ಆಡಿದ್ದು, ದಟ್ ಇಸ್ 1896 ಕಲ್ಕತ್ತಾ ಕಾಂಗ್ರೆಸ್ ಸೆಷನ್. ಒಂದೇ ಮಾತರಂ ಅನ್ನು ರಾಜಕೀಯ ಘೋಷಣೆಯಾಗಿ ಬಳಸಿದ್ದು, ದಟ್ ಇಸ್ 5th August 1905, 1905. ಸಾರಿ, 7th August 1905. ಡೇಟ್ ಮಿಸ್ ಆಗಬಾರದು, 7th August 1905. ಗೊತ್ತಾಗಿದೆ, 7th August 1905 ಮಿಸ್ ಮಾಡ್ಕೋಬಾರ್ದು, ರಿಕಾಲ್ ಮಾಡ್ಕೋಬೇಕು. 7th August 1905. ಇದು ಯಾವಾಗ, 1882. ಇದು 1896. ಇದು 1905. ಅಡಾಪ್ಟ್ ಮಾಡ್ಕೊಂಡಿದ್ದು 1950. ಕಾಲಾನುಕ್ರಮದಲ್ಲಿ ಜೋಡಿಸ್ಬೇಕು. ಹಾಗಿದ್ರೆ ಫಸ್ಟ್ ಆನಂದ ಮಠದಲ್ಲಿ ಕಾದಂಬರಿಯ ಪ್ರಕಟಣೆ, ಫಸ್ಟ್ ಆಡಿದ್ದು, ಆಮೇಲೆ ಸ್ಲೋಗನ್ ಬಳಸ್ಕೊಂಡಿದ್ದು, ಆಮೇಲೆ 1950ಯಲ್ಲಿ ಅಳವಡಿಸ್ಕೊಂಡಿದ್ದು. ಈಸಿ ಇದೆ ಕ್ವೆಶನ್. ಈ ಕ್ವೆಶನ್ ನಾನು ಈಸಿ ಅಂತ ಕನ್ಸಿಡರ್ ಮಾಡ್ತೀನಿ. ಇಲ್ಲೊಂದು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೋಬಹುದು. ಅಂದ್ರೆ ಫಸ್ಟ್ ಆಡಿದ್ದು, ಅದಾದ್ಮೇಲೆ ರಾಜಕೀಯ ಘೋಷಣೆಯಾಗಿ ಫಸ್ಟ್ ಯೂಸ್ ಮಾಡಿದ್ದು. ಸೊ ಇದೊಂದು ಗೊತ್ತೆ. ಅದ್ರ ಜೊತೆಗೆ ಔಟ್ಸೈಡ್ ಇಂಡಿಯಾ ಯಾವಾಗ ಆಯಿಸ್ಟ್ ಮಾಡಿದ್ದು ಅಂತ ಹೇಳಿದ್ರೆ, ದಟ್ ಇಸ್ 1907. ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಗೊತ್ತಿರಲಿ. ಯಾವುದು, ಒಂದೇ ಮಾತ್ರ. ಇಂಪಾರ್ಟೆಂಟ್ ಥೀಮ್ಗೆ ಹೋಗೋಣ. ದಟ್ ಇಸ್ ನೆಕ್ಸ್ಟ್ ಕ್ವೆಶನ್. ಎಸ್, ಈಗ ಇಲ್ಲಿ ಏನು, ಎಕೋ ಸೆನ್ಸಿಟಿವ್ ಝೋನ್ ಡಿಕ್ಲೇರ್ಡ್. ಕುಂಬಲ್ಗರ್ ವೈಲ್ಡ್ ಲೈಫ್ ಸ್ಯಾಂಚುರಿ. ಕುಂಬಲ್ಗರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಎಲ್ಲಿದೆ ಅಂತ ಹೇಳಿದ್ರೆ ರಾಜಸ್ಥಾನದಲ್ಲಿದೆ. ಸೊ ಈ ಒಂದು ರೀಜನ್ ಅನ್ನ ಅಂಡರ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಏನಿದೆ ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿದ್ರೆ, ಮನುಷ್ಯನಿಂದ ಯಾವ್ದಾದ್ರು ತೊಂದರೆಗಾಗ್ತಾ ಇತ್ತು, ಆ ರೀಜನ್ಗೆ ಥ್ರೆಟ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಅನ್ನ ಮಾಡುತ್ತೆ. ಯಾರು ಮಾಡ್ತಾರೆ, ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅನೌನ್ಸ್ ಮಾಡುತ್ತೆ. ನೋಡಪ್ಪ, ಇಲ್ಲಿಂದ ಈ ಕಡೆಗೆ ಎಕೋ ಸೆನ್ಸಿಟಿವ್ ಝೋನು, ಇಲ್ಲಿಂದ ಏನಾದ್ರು ಹ್ಯೂಮನ್ ಆಕ್ಟಿವಿಟೀಸ್ ಬರಬೇಕು, ಮೈನಿಂಗ್ ಮಾಡಬೇಕು, ಹೋಟೆಲ್ಸ್ ಹಾಕ್ಬೇಕು, ಅಗ್ರಿಕಲ್ಚರ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಹೆಂಗ್ ಹೇಳ್ತೀನಿ ಹಂಗ್ ಮಾಡ್ಬೇಕು, ನೀನ್ ಹೋಗಿ ಮಾಡುವ ಹಾಗೆ ಇಲ್ಲ ಅಂತ ಹೇಳಿ. ಹೆಂಗ್ ಮಾಡುತ್ತೆ, ಯಾವ್ದು ಕುಂಬಲ್ಗರ್ ವೈಲ್ಡ್ ಲೈಫ್ ಸ್ಯಾಂಚುರಿನ 3 ರೀಜನಿಗೆ ಮಾಡುತ್ತೆ. ಒಂದು ಪ್ರಾಹಿಬಿಟೆಡ್ ಅಂತ ಹೇಳುತ್ತೆ, ಇನ್ನೊಂದು ರೆಸ್ಟ್ರಿಕ್ಟೆಡ್, ಇನ್ನೊಂದು ಪರ್ಮಿಟೆಡ್. ಯಾವುದು, ಒಂದು ಪ್ರಾಹಿಬಿಟೆಡ್, ರೆಸ್ಟ್ರಿಕ್ಟೆಡ್, ಪರ್ಮಿಟೆಡ್. ಪ್ರಾಹಿಬಿಟೆಡ್ ರೀಜನ್ ಅಲ್ಲಿ ನೀನ್ ಯಾವುದೇ ಕಾರಣಕ್ಕೂ, ಅಂದ್ರೆ ಈ ಒಂದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅಂತ ತಿಳ್ಕೊಳ್ಳಿ, 10 ಕಿಲೋಮೀಟರ್ವರೆಗೂ ಅಥವಾ 5 ಕಿಲೋಮೀಟರ್ವರೆಗೂ ಎಕೋ ಸೆನ್ಸಿಟಿವ್ ಝೋನ್ ಇದು. ಫಸ್ಟ್ 1 ಕಿಲೋಮೀಟರ್ ಏನಂತ ಹೇಳಿದ್ರೆ ಪ್ರಾಹಿಬಿಟೆಡ್. ಅಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಯಾರೂ ಪರ್ಮಿಷನ್ ಕೊಟ್ಟರು ಮೈನಿಂಗ್ ಮಾಡಕ್ಕಾಗಲ್ಲ, ಯಾವುದೇ ತರಹದ ಪರಿಸರಕ್ಕೆ ಹಾನಿಯಾಗುವಂತಹ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಆಗಲ್ಲ. ರೆಸ್ಟ್ರಿಕ್ಟೆಡ್ ಅಂತ ಹೇಳಿದ್ರೆ ಪರ್ಮಿಷನ್ ತಗೊಂಡ್ ಮಾಡೋದು. ಏನು, ಹೋಟ್ಲ್ ಮಾಡ್ತೀನಿ ನಾನು, ಅಗ್ರಿಕಲ್ಚರ್ ಮಾಡ್ತೀನಿ, ಅದೇನಾಗುತ್ತೆ, ರೆಸ್ಟ್ರಿಕ್ಟೆಡ್ ಆಗುತ್ತೆ. ಪರ್ಮಿಟೆಡ್ ಅಂತ ಹೇಳಿದ್ರೆ ಆ ರೀಜನ್ ಅಲ್ಲಿ ಯು ಕ್ಯಾನ್ ಡೂ ಹ್ಯೂಮನ್ ಆಕ್ಟಿವಿಟೀಸ್. ಈ 3 ರೀಜನ್ಗೆ ನಾವೇನಂತ ಮಾಡ್ತೀವಿ, ಎಕೋ ಸೆನ್ಸಿಟಿವ್ ಝೋನ್. ಯಾರು ಮಾಡೋದು, ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್. ಅಂಡರ್ ವಿಚ್ ಆಕ್ಟ್, ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 1986.
ಐ ಹೋಪ್ ಇಟ್ಸ್ ಕ್ಲಿಯರ್. ರೀಸೆಂಟ್ಲಿ ಯಾವ್ದನ್ನ ಮಾಡಿದಾರೆ, ಕುಂಬಲ್ಗರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಮಾಡಿದ್ದಾರೆ. ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಅಂಡರ್ ಬರಲ್ಲ, ಯಾವುದು ಎಕೋ ಸೆನ್ಸಿಟಿವ್ ಝೋನು. ಆ ವರ್ಡ್ ಎಕೋ ಸೆನ್ಸಿಟಿವ್ ಝೋನ್ ಅಂತಕ್ಕಂಥದ್ದು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಮೆನ್ಷನ್ ಏನಾಗಿಲ್ಲ. ಬಟ್ ಅದ್ರ ಥ್ರೂ ಪವರ್ ತಗೊಂಡು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಡಿಕ್ಲೇರ್ ಅನ್ನ ಮಾಡ್ತಾರೆ. ನಿಮ್ಮ KS ಅಥವಾ PS ಅಲ್ಲಿ ಸ್ಟೇಟ್ಮೆಂಟ್ಸ್ ಆಗ್ತವೆ. ಎಕೋ ಸೆನ್ಸಿಟಿವ್ ಝೋನ್ ಇಸ್ ಡಿಫೈನ್ಡ್ ಇನ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 1986. ಡಿಫೈನ್ ಆಗಿರಲ್ಲ. ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿನಿ. ಎಸ್, ಹಾಗಿದ್ರೆ ಕ್ವೆಶನ್ಗೆ ಆನ್ಸರ್ ಮಾಡ್ತಾ ಬರೋಣ. ಸೊ ಫಸ್ಟ್ ಸಿಂಪಲ್ ಬೇಸಿಕ್ ಕ್ವೆಶನ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕುಂಬಲ್ಗಡ ವನ್ಯಜೀವಿ ಅಭಯಾರಣ್ಯವು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಯಾವ ರಾಜ್ಯ? ರಾಜಸ್ಥಾನ ರಾಜ್ಯದಲ್ಲಿದೆ. 3 ಡಿಸ್ಟ್ರಿಕ್ಟ್ಸು. ಅದನ್ನು ಸಹ ನಿಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಎಸ್, ಯಾವ 3 ಜಿಲ್ಲೆ ಅಂತ ಹೇಳಿ. 11ನೇ ಪ್ರಶ್ನೆ. ಇತ್ತೀಚೆಗೆ ಅಧಿಸೂಚಿತಗೊಂಡ ರಾಜಸ್ಥಾನ ಕುಂಬಲ್ಗಡ ವನ್ಯಜೀವಿ ಅಭಯಾರಣ್ಯದ ಸುತ್ತಲಿನ ಪರಿಸರ ಸೂಕ್ಷ್ಮ ವಲಯಕ್ಕೆ ಎಕೋ ಸೆನ್ಸಿಟಿವ್ ಝೋನ್ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ಅಭಯಾರಣ್ಯವು ಅರಾವಳಿ ಪರ್ವತ ಶ್ರೇಣಿಯಲ್ಲಿದೆ. ಇದು ಹೆಚ್ಚಿನ ಪರಿಸರ ಒತ್ತಡವನ್ನು ಎದುರಿಸುತ್ತಿರುವ ಪ್ರದೇಶವಾಗಿದೆ. ಎಸ್, ಗೊತ್ತಿರಲಿ, ದಟ್ ಇಸ್ ಅರಾವಳಿ ಹಿಲ್ ರೇಂಜ್ ಅಲ್ಲಿ ಇದೆ. ಯಾವುದು? ಕುಂಬಲ್ಗರ್ ವೈಲ್ಡ್ ಲೈಫ್ ಸ್ಯಾಂಚುರಿ. 1ನೇ ಸ್ಟೇಟ್ಮೆಂಟ್ ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. ಭಾರತದಲ್ಲಿ ಪರಿಸರ ಸೂಕ್ಷ್ಮ ವಲಯಗಳ ಎಕೋ ಸೆನ್ಸಿಟಿವ್ ಝೋನ್ ಘೋಷಣೆಯನ್ನು ವನ್ಯಜೀವಿ ರಕ್ಷಣೆ ಕಾಯ್ದೆ 1972ರ ನಿಬಂಧನೆಗಳ ಅಡಿಯಲ್ಲಿ ಕಡ್ಡಾಯಗೊಳಿಸಲಾಗಿದೆ. ಇಲ್ಲಿ ಮೋಸ್ಟ್ ಆಫ್ ದಿ ಟೈಮ್ಸ್ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಟ್ರ್ಯಾಪ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದೇ ರೀತಿ ಕ್ಲಾಸಸ್ ಬೇಕು ಅಂತ ಹೇಳಿದ್ರೆ ನೀವು ಆನ್ಸರ್ಸ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ, ಟೆಲ್ ಮಿ ಅಬೌಟ್ ಯುವರ್ ಒಪಿನಿಯನ್. ಬಿಕಾಸ್ ನಮ್ಗೆ ಅದು ಮೋಟಿವೇಶನ್. ನೀವು ಇದು ಕೊಟ್ರಿ ಅಂತ ಹೇಳಿದ್ರೆ ಎಫರ್ಟ್ಸ್ ಹಾಕ್ಲಿಕ್ಕೆ ಏನ್ ಕೊಡುತ್ತೆ? ಮೋಟಿವೇಶನ್ ಕೊಡುತ್ತೆ. ಐ ಹೋಪ್ ದಿ ಬೆಸ್ಟ್ ಇನ್ಫಾರ್ಮೇಶನ್ ಯುಟಿಲೈಸ್ ಆಗ್ತಿದೆ ಅಂತ ಭಾವಿಸ್ತೀನಿ. ಸೊ ಇದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲ, ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 1986. ಯಾವುದು? ಎಕೋ ಸೆನ್ಸಿಟಿವ್ ಝೋನ್ ನ ಡಿಕ್ಲೇರ್ ಮಾಡೋದು. ಈ ಪರಿಸರ ಸೂಕ್ಷ್ಮ ವಲಯದೊಳಗೆ ವಾಣಿಜ್ಯ ಗಣಿಗಾರಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದ್ದರೂ ಸ್ಥಳೀಯ ಸಮುದಾಯಗಳ ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳನ್ನು ನಿಯಂತ್ರಣದ ಅಡಿಯಲ್ಲಿ ಅನುಮತಿಸಲಾಗಿದೆ. ಅಂದ್ರೆ ಪರ್ಮಿಷನ್ ಕೊಡ್ತಾರೆ. ನೀವೇನಾದ್ರೂ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು, ಹೋಟೆಲ್ ಮಾಡಬೇಕು ಅಂತ ಹೇಳಿದ್ರೆ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಸ್ಟಾರ್ಟಿಂಗ್ ಏನು ರೆಸ್ಟ್ರಿಕ್ಟೆಡ್, ಪ್ರಾಹಿಬಿಟೆಡ್ ಬರುತ್ತಲ್ಲ, ಪ್ರಾಹಿಬಿಟೆಡ್ ಹೋಗಲ್ಲ, ಪರ್ಮಿಷನ್ ತಗೊಂಡು ಮಾಡಬಹುದು. ಸೊ ದಟ್ ಇಸ್ ವಾಟ್ ಲಾಸ್ಟ್ ಸ್ಟೇಟ್ಮೆಂಟ್ ಹೇಳ್ತಿರೋದು. ಐ ಹೋಪ್ ಇಟ್ಸ್ ಕ್ಲಿಯರ್. ಈ ಕ್ವೆಶನ್ಗೆ ಆನ್ಸರ್ ಗೊತ್ತಾಯ್ತು ಅಂತ ಅನ್ಕೊಂಡಿನೇ. ಸೊ ವಿ ಶಾಲ್ ಟ್ರೈ ಟು ಆನ್ಸರ್ ಇಟ್. ಫಸ್ಟ್ ಅರಾವಳಿ ಅಭಯಾರಣ್ಯದಲ್ಲಿದೆ. ನಿಮ್ಮ ನೋಟ್ಸ್ ಅಲ್ಲಿ ಬರ್ಕೊಳ್ಳಿ. ನೋಟ್ಸ್ ಅಲ್ಲಿ ಬರ್ಕೋಬೇಕು ಏನಂತ. ಕುಂಬಲ್ಗರ್ ವನ್ಯಜೀವಿ ಅಭಯಾರಣ್ಯ ವೈಲ್ಡ್ ಲೈಫ್ ಸ್ಯಾಂಚುರಿ ಯಾವ ರಾಜ್ಯದಲ್ಲಿದೆ? ರಾಜಸ್ಥಾನ ರಾಜ್ಯ. ಯಾವ ಪರ್ವತ ಶ್ರೇಣಿ? ಅರಾವಳಿ ಪರ್ವತ ಶ್ರೇಣಿಯಲ್ಲಿದೆ. ಫಸ್ಟ್ ಪಾಯಿಂಟ್. ಎರಡನೇದು, ಭಾರತದಲ್ಲಿ ಪರಿಸರ ಸೂಕ್ಷ್ಮ ವಲಯಗಳು, ದಟ್ ಇಸ್ ಎಕೋ ಸೆನ್ಸಿಟಿವ್ ಝೋನ್ ಅನ್ನ ವನ್ಯಜೀವಿ ರಕ್ಷಣೆ ಕಾಯ್ದೆ, ದಟ್ ಇಸ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲ, ಮತ್ತೆ ಯಾವುದು? ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 1986 ಅಂಡರ್ ಡಿಕ್ಲೇರ್ ಮಾಡ್ತಾರೆ. ಯಾರು ಡಿಕ್ಲೇರ್ ಮಾಡ್ತಾರೆ ಅಂತ ಗೊತ್ತಿರಲಿ? ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್. ಐ ಹೋಪ್ ಇಟ್ಸ್ ಕ್ಲಿಯರ್. ಅದಾದ್ಮೇಲೆ ಎಕೋ ಸೆನ್ಸಿಟಿವ್ ಝೋನ್ ನ 3 ಭಾಗಗಳಾಗಿ ಮಾಡ್ತೀವಿ. ಪ್ರಾಹಿಬಿಟೆಡ್, ರೆಸ್ಟ್ರಿಕ್ಟೆಡ್, ಪರ್ಮಿಟೆಡ್. ಪ್ರಾಹಿಬಿಟೆಡ್ ಅಂತ ಹೇಳಿದ್ರೆ ಅಲ್ಲಿ ನೀವೇನಾದ್ರೂ ಎಕೋ ಸೆನ್ಸಿಟಿವ್ ಝೋನ್ ಡಿಕ್ಲೇರ್ ಆಗಿತ್ತು ಅಂತ ಹೇಳಿದ್ರೆ ಈ ಪರಿಸರಕ್ಕೆ ಹಾನಿ ಆಗುತ್ತೆ, ಮೈನಿಂಗ್ ಮಾಡಿದ್ರೆ ಹಾನಿ ಆಗುತ್ತೆ. ಹೌದು ತಾನೆ? ಎಸ್. ಸೊ ಹಾಗಾಗಿ ಅಂತ ಒಂದು ಕೆಲಸಗಳನ್ನ ಕಂಪ್ಲೀಟ್ಲಿ ನಿರ್ಬಂಧಿಸ ಮಾಡಿರ್ತಾರೆ. ಈ ಪರಿಸರ ಸೂಕ್ಷ್ಮ ವಲಯದೊಳಗೆ ವಾಣಿಜ್ಯ ಗಣಿಗಾರಿಕೆ ಕಮರ್ಷಿಯಲ್ ಮೈನಿಂಗ್ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದ್ದರೂ ಸ್ಥಳೀಯ ಸಮುದಾಯಗಳ ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳನ್ನು ರೆಗ್ಯುಲೇಟರಿ ಓವರ್ಸೈಟ್ ಅಡಿಯಲ್ಲಿ ಅನುಮತಿಸಲಾಗಿದೆ. ಅಂದ್ರೆ 3ನೇ ಸ್ಟೇಟ್ಮೆಂಟ್ ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. 2ನೇದು ತಪ್ಪಾಗುತ್ತೆ. 1ನೇದು ಸಹ ಕರೆಕ್ಟ್ ಆಗುತ್ತೆ. ಇಲ್ಲಿ 2ನೇದು ಫ್ಯಾಕ್ಟ್ ಇದೆ. ಐ ಹೋಪ್ ಇಟ್ಸ್ ಕ್ಲಿಯರ್. ಇಷ್ಟನ್ನು ಕರೆಕ್ಟ್ ಆಗಿ ನೋಡ್ಕೊಂಡ್ವಿ ಅಂದ್ರೆ 1 ಮತ್ತು 2 ಏನಾಗುತ್ತೆ? ಸರಿ ಹೋಗುತ್ತೆ. ದಟ್ ಇಸ್ ಆಪ್ಷನ್ ಎ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಕ್ವೆಶನ್, 12th ಕ್ವೆಶನ್. ನಾಟ್ ದಟ್ ಇಂಪಾರ್ಟೆಂಟ್, ಬಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ವೆಶನ್ಗೆ. ಬಹಳ ಬ್ರೀಫ್ ಆಗಿ ಮಾಡೋಣ. ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಫಂಡ್ ಅಂತ ಹೇಳಿ ಒಂದು ಫಂಡ್ ನ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದಾರೆ. ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಫಂಡ್. ಈ ಫಂಡ್ಗೆ 3 ಆಕ್ಟ್ಗಳಿಂದ, ಏರ್ ಆಕ್ಟ್, ವಾಟರ್ ಆಕ್ಟ್, ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್, ಈ 3 ಆಕ್ಟ್ ಇಂದ ಏನಾದ್ರೂ ನಾನು ಫೈನ್ ಹಾಕಿ ಫೈನ್ ಕಲೆಕ್ಟ್ ಮಾಡ್ಕೊಂಡೆ ಅಂತ ಹೇಳಿದ್ರೆ ಆ ಫೈನ್ ಅನ್ನ ಈ ಫಂಡಿಗೆ ಕೊಡ್ತೀವಿ. ಈ ಫಂಡ್ ಥ್ರೂ ಎನ್ವಿರಾನ್ಮೆಂಟ್ಗೆ ಬೇಕಾದಂತಹ ಅಂದ್ರೆ ಪರಿಸರಕ್ಕೆ ಉಪಯೋಗವಾಗುವಂತಹ ಕಾರ್ಯಗಳನ್ನ ಮಾಡೋದಕ್ಕೋಸ್ಕರ ಈ ಹಣವನ್ನ ಯುಟಿಲೈಸ್ ಮಾಡ್ಕೋತೀವಿ. ಯಾವ್ಯಾವುದು? ಏರ್ ಆಕ್ಟ್, ವಾಟರ್ ಆಕ್ಟ್, ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್. ಈ 3 ಆಕ್ಟ್ಗಳ ಮುಖಾಂತರವಾಗಿ ನಾನು ಏನಾದ್ರೂ ಫೈನ್ ಹಾಕಿ ಫೈನ್ ಅನ್ನು ಕಲೆಕ್ಟ್ ಮಾಡಿದೆ ಅಂತ ಹೇಳಿದ್ರೆ ಈ ಫೈನು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಫಂಡಿಗೆ ಹೋಗುತ್ತೆ. ಇಷ್ಟೇ ಇನ್ಫಾರ್ಮೇಶನ್, ಟು ದಿ ಪಾಯಿಂಟ್, ಸಾಕಷ್ಟು. ಪರಿಸರ ರಕ್ಷಣೆ ನಿಧಿ ನಿಯಮಗಳು 2026ರ ಅಡಿಯಲ್ಲಿ ಪರಿಸರ ಸಂರಕ್ಷಣಾ ನಿಧಿಯ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಫಂಡ್ ನ ಮೂಲವು ಈ ಕೆಳಗಿನ ಯಾವ ಕಾಯ್ದೆಗಳ ಅಡಿಯಲ್ಲಿ ಸಂಗ್ರಹಿಸಲಾದ ದಂಡಗಳನ್ನು ಒಳಗೊಂಡಿರುತ್ತದೆ? ಅಂದ್ರೆ ಥ್ರೂ ವಿಚ್ ಆಫ್ ದಿ ಫಾಲೋಯಿಂಗ್ ಆಕ್ಟ್ಸ್
ಫೈನ್ಸ್ ನ ಕಲೆಕ್ಟ್ ಮಾಡಿದ್ದು ಈ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಫಂಡಿಗೆ ಹೋಗುತ್ತೆ ಅಂತ. ಏರ್ ಆಕ್ಟ್, ವಾಟರ್ ಆಕ್ಟ್, ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್, ಅಷ್ಟೇ 3 ಆಕ್ಟ್. ಮೊದಲನೇದು ವಾಯು ಕಾಯ್ದೆ, ದಟ್ ಇಸ್ ಏರ್ ಆಕ್ಟ್ 1984, ವಾಟರ್ ಆಕ್ಟ್ ಜಲ ಕಾಯ್ದೆ 1974, ಪರಿಸರ ಕಾಯ್ದೆ ದಟ್ ಇಸ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ 1986, ಬಯೋಡೈವರ್ಸಿಟಿ ಆಕ್ಟ್ 2002 ಅಲ್ಲ, ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಆಫ್ 1980 ಕೂಡ ಅಲ್ಲ. ಸೊ ಹಾಗಿದ್ರೆ ಯಾವುದು ಅಂತ ಹೇಳಿದ್ರೆ 1, 2, 3 ಮಾತ್ರ. ಸೊ ಆನ್ಸರ್ ಆಪ್ಷನ್ ಬಿ, ದಟ್ ಇಸ್ 1, 2 ಮತ್ತು 3 ಮಾತ್ರ. ಟಾಪಿಕ್ ಹೋಗೋಣ. ನೆಕ್ಸ್ಟ್ ಟಾಪಿಕ್ ಇಸ್ Central Empowered Committee report to Supreme Court recommends restoration of 2016 draft notification on Bannerghatta National Park. So simple question ಹೋಗೋದಕ್ಕಿಂತ ಮುಂಚೆ ಫ್ಯೂ ಫ್ಯಾಕ್ಟ್ಸ್ ಹೇಳ್ತೀನಿ. ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಅಲ್ಲಿ 268 ಸ್ಕ್ವೇರ್ ಕಿಲೋಮೀಟರ್ ವರೆಗೂ ಎಕೋ ಸೆನ್ಸಿಟಿವ್ ಝೋನ್ ಅಂತ ಡಿಕ್ಲೇರ್ ಮಾಡಿದ್ರು. ಇದನ್ನ 168 ಸ್ಕ್ವೇರ್ ಕಿಲೋಮೀಟರ್ಗೆ 2018ರಲ್ಲಿ ರೆಡ್ಯೂಸ್ ಮಾಡಿದ್ರು. ಜನಗಳು, ಅಲ್ಲಿನ ಜನಗಳು ಅಂದ್ರೆ ಪರಿಸರ ಪ್ರೇಮಿಗಳು, ದೋಸ್ ಆರ್ ಎನ್ವಿರಾನ್ಮೆಂಟಲ್ ಆಕ್ಟಿವಿಸ್ಟ್, ಸುಪ್ರೀಂ ಕೋರ್ಟಿಗೆ ಪೇಲ್ ಹಾಕಿದ್ರು. ನೋಡಿ 268ವರೆಗೂ ಎಕೋ ಸೆನ್ಸಿಟಿವ್ ಝೋನ್ ಇತ್ತು, ಅದನ್ನ ಕಡಿಮೆ ಮಾಡಿದ್ದಾರೆ. ಯಾಕೆ ಕಡಿಮೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಷ್ಟು ಜಾಸ್ತಿ ಇದ್ರೆ ಎಕೋ ಸೆನ್ಸಿಟಿವ್ ಝೋನು, ಪ್ರೀವಿಯಸ್ ನೋಡಿದ್ವಿ ಎಕೋ ಸೆನ್ಸಿಟಿವ್ ಝೋನ್ ಇತ್ತು ಅಂತ ಹೇಳಿದ್ರೆ ಕಮರ್ಷಿಯಲ್ ಆಕ್ಟಿವಿಟೀಸ್ ನ ಕೈಗೊಳ್ಳಕ್ಕಾಗಲ್ಲ, ಮೈನಿಂಗ್ ಗೀನಿಂಗ್ ಎಲ್ಲ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಅದನ್ನ ಕಡಿಮೆ ಮಾಡ್ಬಿಟ್ಟು ಅಲ್ಲಿ ಏನ್ ಮಾಡೋದು, ಕಮರ್ಷಿಯಲ್ ಆಕ್ಟಿವಿಟೀಸ್ ನ ಮಾಡೋದು. ಸೊ ಹಾಗಾಗಿ ಪರಿಸರ ಹಾನಿ ಆಗ್ತಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೋಗಿದ್ರು. ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಅಂದ್ರೆ, ನೋಡ್ರಪ್ಪ 168 ಇತ್ತಲ್ಲ, ಅದು ಬಿಟ್ಬಿಟ್ಟು ಮುಂಚೆ ಎಷ್ಟು ಎಕೋ ಸೆನ್ಸಿಟಿವ್ ಝೋನ್ ಇತ್ತಲ್ಲ ಅದನ್ನೇ ಕಂಟಿನ್ಯೂ ಮಾಡ್ಬೇಕಂತ ಹೇಳಿ ತೀರ್ಪನ್ನ ಕೊಟ್ಟಿದೆ. ಸೊ ಆ ನಿಟ್ಟಿನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಒಂದ್ ಸ್ವಲ್ಪ MCQ ನೋಡೋಣ. ಇವಾಗ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಇತ್ತೀಚೆಗೆ ಕೇಂದ್ರ ಉನ್ನತಾಧಿಕಾರಿ ಸಮಿತಿಯು ಕರ್ನಾಟಕದ ಯಾವ ಸಂರಕ್ಷಿತ ಪ್ರದೇಶಕ್ಕೆ ಸಂಬಂಧಿಸಿದ 2016ರ ಪರಿಸರ ಸೂಕ್ಷ್ಮ ವಲಯ ಎಕೋ ಸೆನ್ಸಿಟಿವ್ ಝೋನ್ ಕರಡು ಅಧಿಸೂಚನೆಯನ್ನು ಮರುಸ್ಥಾಪಿಸಲು ಶಿಫಾರಸು ಮಾಡಿದೆ? ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಬನ್ನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಸೊ ಈ 3 ತಪ್ಪು. ಸೊ ದ ಆನ್ಸರ್ ಇಸ್ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್. ಇಟ್ಸ್ ಕ್ಲಿಯರ್, ವೆರಿ ಗುಡ್. ಸೊ ನೆಕ್ಸ್ಟ್ ಕ್ವೆಶನ್, 14th ಕ್ವೆಶನ್. ಎಸ್, ಸೊ ಎವ್ರಿ ಫೆಬ್ರವರಿ 2ನೇ ತಾರೀಕು ಆಯ್ತು ಅಂತ ಹೇಳಿದ್ರೆ ನೀವು ರಾಮ್ಸರ್ ಸೈಟ್ ನ ಸೇರಿಸ್ತಾ ಇರ್ತೀವಿ. ಸೊ ಹಾಗೆ ರಾಮ್ಸರ್ ಸೈಟ್ ನ್ಯೂಸ್ ಅಲ್ಲಿ ಇತ್ತು, ಯಾವಾಗ ಜಾನ್ವರಿಯಲ್ಲಿ ಮಂತ್ಲಿ ವೈಸ್ ಮಾಡ್ತಿರೋದ್ರಿಂದ ಆ ನಿಟ್ಟಲ್ಲಿ ವಿ ಶಲ್ ಸಿ ಒಂದು ಕ್ವೆಶನ್ ರಾಮ್ಸರ್ ಸೈಟ್ ಗೆ ಸಂಬಂಧಪಟ್ಟಿದ್ದು. ನೀವು ರಾಮ್ಸರ್ ಸೈಟ್ ನ ಎಲ್ಲಾ ವಿಚಾರದಲ್ಲೂ ಓದಿದ್ರೆ, ಅಂಡ್ ರಾಮ್ಸರ್ ಸೈಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. HYT ಹಾಟ್ ಟಾಪಿಕ್ಸ್ ಏನಾದ್ರು ಅಂದ್ಕೊಳ್ಳಿ, ಥೀಮ್ ಅದು ರಾಮ್ಸರ್ ಸೈಟ್ ಬಂದೇ ಬರುತ್ತೆ. ರಾಮ್ಸರ್ ಕನ್ವೆನ್ಷನ್. ಸೊ ಫ್ಯೂ ಫ್ಯಾಕ್ಟ್ಸ್ ನೋಡೋಣ ರಾಮ್ಸರ್ ಸೈಟ್ ಕುರಿತಾಗಿ. ಫೆಬ್ರವರಿ 2ನೇ ತಾರೀಕು ವಿ ವಿಲ್ ಸೆಲೆಬ್ರೇಟ್ ದಿಸ್ ರಾಮ್ಸರ್ ಕನ್ವೆನ್ಷನ್ ಡೇ ನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಯಾಕೆ ಅಂತ ಹೇಳಿದ್ರೆ 1971 ನಲ್ಲಿ ಇರಾನ್ ಅಂತಕ್ಕಂಥ ರಾಮ್ಸರ್ ಪ್ಲೇಸ್ ಅಲ್ಲಿ ಈ ಕನ್ವೆನ್ಷನ್ ನ ಸೈನ್ ಮಾಡಿದ್ವಿ. ಅದರ ಅರ್ಥ ಕೆಲವೊಂದು ಕಂಡೀಷನ್ಸ್ ಕೊಡುತ್ತೆ, 20,000 ಬರ್ಡ್ಸ್ ಇರಬೇಕು, ಸ್ಪೆಷಲ್ ಸ್ಪೀಶೀಸ್ ಇರಬೇಕು. ಅಂದ್ರೆ ಆ ಒಂದು ರೀಸನ್ ನಾವು ರಾಮ್ಸರ್ ತಾಣ ಅಂತ ಹೇಳಿ ಘೋಷಣೆ ಮಾಡಬಹುದು. ಅದೇನಾಗುತ್ತೆ ಅಂದ್ರೆ ಸ್ಪೆಷಲ್ ಪ್ರೊಟೆಕ್ಷನ್ ಗೆ ಒಳಪಡುತ್ತೆ ಯಾವುದು ರಾಮ್ಸರ್ ಕನ್ವೆನ್ಷನ್. ಸೊ ಅದೇ ರೀತಿ ಭಾರತದಲ್ಲಿ ಪ್ರಸ್ತುತವಾಗಿ ಎಷ್ಟಿದಾವೆ ಅಂದ್ರೆ 100 ರಾಮ್ಸರ್ ಸೈಟ್ಸ್ ಇದಾವೆ. ಕರ್ನಾಟಕದಲ್ಲಿ ಎಷ್ಟಿದಾವೆ ಅಂದ್ರೆ 4 ಇದಾವೆ. ಈ 4 ಯಾವ್ಯಾವುದು? ಅಗನಆಶಿನಿ, ಅಂಕಸಮುದ್ರ, ರಂಗನತಿಟ್ಟು, ಮಾಗಡಿ ಕನ್ಸರ್ವೇಷನ್ ರಿಸರ್ವಾಯರ್. ಓಕೆ, ಇವು 4 ಯಾವ ಯಾವ ಜಿಲ್ಲೆಯಲ್ಲಿ ಇದಾವೆ ಅಂತ ಕಮೆಂಟ್ ಮಾಡ್ಬೇಕು. ಮಾಗಡಿ ಇಲ್ಲಿ ಮಾಗಡಿ ಇರೋದಲ್ಲ, ಅದು ಯಾವುದು? ಗದಗಲ್ಲಿ ಇರೋದು. ಓಕೆ, ವೆರಿ ಗುಡ್. ರಂಗನತಿಟ್ಟು ಗೊತ್ತಿದೆ, ಪಕ್ಷಿಧಾಮ. ಎಸ್, ಸೊ ಆ ನಿಟ್ಟಲ್ಲಿ ಈ ಕ್ವೆಶನ್ಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಇತ್ತೀಚೆಗೆ ಪಾಟ್ನಾ ಪಕ್ಷಿಧಾಮ ಮತ್ತು ಚಾರಿದಂಡ್ ಅನ್ನು ರಾಮ್ಸರ್ ತಾಣಗಳಾಗಿ ಗುರುತಿಸಲಾಗಿದೆ. ಅವುಗಳು ಕ್ರಮವಾಗಿ ಕೆಳಗಿನ ಯಾವ ರಾಜ್ಯಗಳಲ್ಲಿವೆ? ಅಂದ್ರೆ ರೀಸೆಂಟ್ಲಿ ಈಗ 100 ಇದಾವೆ, 98 ಇದ್ದು ಅವಾಗ, ಇವಾಗ 100 ಆಗಿದಾವೆ. ಲಾಸ್ಟ್ 10 ರಾಮ್ಸರ್ ಸೈಟ್ಸ್ ಏನಿದಾವಲ್ಲ, ಈ 10 ರಾಮ್ಸರ್ ಸೈಟ್ಸ್ ಯಾವ ಯಾವ ರಿವರ್ ಹರಿಯುತ್ತೆ, ಅದ್ರ ಜೊತೆಗೆ ಯಾವ ಯಾವ ರಾಜ್ಯದಲ್ಲಿದೆ ಅಂತ ಬೇಕು. ಮೋರ್ ಇನ್ಫಾರ್ಮೇಶನ್ ನೆಕ್ಸ್ಟ್ ಅಪ್ಕಮಿಂಗ್ ಇನ್ನೊಂದ್ ಸ್ವಲ್ಪ ಕ್ವೆಶನ್ಸ್ ಅಲ್ಲಿ ಹಾಕೊಂಡ್ ಬರೋಣ. ಬಟ್ ಒಂದ್ ಸ್ವಲ್ಪ ಜಾನ್ ಇದ್ದಿದ್ರಿಂದ ಇಲ್ಲಿ ಮಾಡಿದ್ವಿ. ಯಾವ್ದಿದು? ಪಾಟ್ನಾ ಪಕ್ಷಿಧಾಮ, ಚಾರಿದಂಡ್ ಅನ್ನು ಯಾವ ರಾಜ್ಯದಲ್ಲಿದೆ? ಪಾಟ್ನಾ ಉತ್ತರ ಪ್ರದೇಶದಲ್ಲಿದೆ, ಚಾರಿಧಾಮ್ ಗುಜರಾತ್ ಅಲ್ಲಿದೆ. ಅದೇ ರೀತಿ ನಾಲ್ ಸರೋವರ್ ಎಲ್ಲಿದೆ ಅಂತ ಕಮೆಂಟ್ ಮಾಡಿ. ಸೊ ಉತ್ತರ ಆಪ್ಷನ್ ಬಿ. 15ನೇ ಪ್ರಶ್ನೆ, ಹೀಗೆ ಎನ್ವಿರಾನ್ಮೆಂಟ್ ಗೆ ಸಂಬಂಧಪಟ್ಟಿದ್ದು. ಗವರ್ನಮೆಂಟ್ ನೋಟಿಫೈಸ್ ಗ್ಯಾಸ್ ಎಮಿಷನ್ ಇಂಟೆನ್ಸಿಟಿ ಟಾರ್ಗೆಟ್ಸ್ ಫಾರ್ ಗ್ರೀನ್ ಹೌಸ್ ಗ್ಯಾಸ್ 208 ಮೋರ್ ಕಾರ್ಬನ್ ಇಂಟೆನ್ಸಿವ್ ಇಂಡಸ್ಟ್ರಿ. ಸರ್ ಇಂಗ್ಲಿಷ್ ಅಲ್ಲಿ ಇದೆ ಅಂದಿದ ತಕ್ಷಣನೇ ಗಾಬರಿ ಆಗಕ್ಕೆ ಹೋಗಬೇಡಿ. ಇದು ತುಂಬಾ ಇಂಪಾರ್ಟೆಂಟ್. ಅಂಡರ್ ಒಂದು ಸ್ಕೀಮ್ ಬರುತ್ತೆ. ಫಸ್ಟ್ ಇದನ್ನ ಕಂಟೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಕಾರ್ಬನ್ ಟ್ರೇಡಿಂಗ್ ಸ್ಕೀಮ್ ಅಂತ ಬರುತ್ತೆ. ಈ ಕಾರ್ಬನ್ ಟ್ರೇಡಿಂಗ್ ಸ್ಕೀಮ್ ಅಂಡರ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಇಂಟೆನ್ಸಿಟಿ ಟಾರ್ಗೆಟ್ಸ್ ಅಂದ್ರೆ ಯಾವುದಾದ್ರೂ ಒಂದು ಇಂಡಸ್ಟ್ರಿ ಎಷ್ಟು
ಇಷ್ಟು ಹಸಿರು ಮನೆ ಅನಿಲಗಳನ್ನ ರಿಲೀಸ್ ಮಾಡಬಹುದು. ನೋಡಪ್ಪ, ಇಷ್ಟು ಟನ್ಸ್ ನ ರಿಲೀಸ್ ಮಾಡ್ಬೇಕು, ಇದಕ್ಕಿಂತ ಜಾಸ್ತಿ ಮಾಡಂಗಿಲ್ಲ, ಪರಿಸರಕ್ಕೆ ಹಾನಿ ಮಾಡಂಗಿಲ್ಲ. ಇದು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಇಂಟೆನ್ಸಿಟಿ ಟಾರ್ಗೆಟ್ಸ್. ಓಕೆ, ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಕಾರ್ಬನ್ ಟ್ರೇಡಿಂಗ್ ಸ್ಕೀಮ್ ಅಂಡರ್ ಹೊಸದಾಗಿ ಪೆಟ್ರೋಲಿಯಂ ರಿಫೈನರೀಸ್, ಪೆಟ್ರೋಕೆಮಿಕಲ್ಸ್, ಟೆಕ್ಸ್ಟೈಲ್ಸ್, ಸರ್ಟೆನ್ ಸೆಕ್ಟರ್ಸ್ ನ ನೋಟಿಫೈ ಮಾಡಿದೆ. ದೀಸ್ ಕ್ಯಾನ್ ಆಲ್ಸೋ ಕಮ್ ಅಂಡರ್ ಕಾರ್ಬನ್ ಟ್ರೇಡಿಂಗ್ ಸ್ಕೀಮ್ ಅಂತ. ಕ್ಲಿಯರ್ ಅಲ್ಲ? ಹಾಗಿದ್ರೆ ಕಾರ್ಬನ್ ಟ್ರೇಡಿಂಗ್ ಸ್ಕೀಮ್ ಇಂಪಾರ್ಟೆಂಟ್ ಆಗುತ್ತೆ. ಏನಿದು ಕಾರ್ಬನ್ ಟ್ರೇಡಿಂಗ್ ಸ್ಕೀಮ್ ಅಂತ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಯಾವ್ದಾದ್ರು ಒಂದು ಇಂಡಸ್ಟ್ರಿ ಇತ್ತು ಅಂತ ತಿಳ್ಕೊಳ್ಳಿ, ಇದಕ್ಕೆ ಒಂದು 100 ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಅನ್ನ ಇಷ್ಟರವರೆಗೂ ಮಾಡ್ಬೋದು ಅಂತ ಗವರ್ನಮೆಂಟ್ ಟಾರ್ಗೆಟ್ ಕೊಟ್ಟಿರುತ್ತೆ. ಅಂದ್ರೆ 100 ಮೇಲೆ ಮಾಡಂಗಿಲ್ಲ ಅಂತ. ಸರ್ 100 ಮೇಲೆ ಮಾಡಿದ್ರೆ ಪೊಲ್ಯೂಟರ್ ಪೇ ಪ್ರಿನ್ಸಿಪಲ್, ನೀವು ಫೈನ್ ಕಟ್ಟಬೇಕು. ಕ್ಲಿಯರಾ? ಫೈನ್ ಕಟ್ಟಿಲ್ಲ ಅಂತ ಹೇಳಿದ್ರೆ ಈಗ ಇಲ್ಲಿ ಎ ಅನ್ನುವ ಒಂದು ಇಂಡಸ್ಟ್ರಿ ಇದೆ, ಇಲ್ಲಿ ಬಿ ಅನ್ನುವ ಒಂದು ಇಂಡಸ್ಟ್ರಿ ಇದೆ. ಅಷ್ಟು ಅರ್ಥ ಮಾಡ್ಕೊಳ್ಳಿ, ಕಾರ್ಬನ್ ಟ್ರೇಡಿಂಗ್ ಸ್ಕೀಮ್ ನ ಅರ್ಥ ಮಾಡ್ಕೊಳ್ಳಿ. ಎರಡಕ್ಕೂ ಸಹ 100 ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಇಂಟೆನ್ಸಿಟಿ ಟಾರ್ಗೆಟ್ಸ್ ನ ಕೊಟ್ಟಿದೆ. ಸೊ ಈಗ ಈ ಕಂಪ್ನಿ ಏನಾದ್ರೂ ಬರೀ 80 ಮಾಡ್ತು ಅಂತ ತಿಳ್ಕೊಳ್ಳಿ, 80 ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ನ ರಿಲೀಸ್ ಮಾಡಿದೆ ಅಂದ್ರೆ ಅದಕ್ಕೆ ಪರ್ಮಿಷನ್ ಇದ್ದಷ್ಟು 100ವರೆಗೂ ಮಾಡ್ಬೋದು. ಬಟ್ ಅದು ಸಾಕಷ್ಟು ಟೆಕ್ನಾಲಜಿನ ಅಳವಡಿಸ್ಕೊಂಡು, ಗ್ರೀನ್ ಎನರ್ಜಿನ ಯುಟಿಲೈಸ್ ಮಾಡ್ಕೊಂಡು, ಕೋಲ್ ಏನು ಯೂಸ್ ಮಾಡದೆ, ಪರಿಸರಕ್ಕೆ ಹಾನಿ ಆಗದೆ ಅಂತದನ್ನ 80 ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಮಾತ್ರ ರಿಲೀಸ್ ಮಾಡಿದೆ. ಇವಾಗ ಅದಕ್ಕೆ ಎಕ್ಸ್ಟ್ರಾ ಎಷ್ಟು ಉಳಿತು ಅಂದ್ರೆ 20 ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಮಾಡುವಂತಹ ಇನ್ನ ಕೆಪಬಿಲಿಟಿ ಅನ್ನೋದಕ್ಕಿಂತ ಪರ್ಮಿಷನ್ ಇದೆ. ಅದಕ್ಕೆ ಒಂದು ಬಾಂಡ್ ಸಿಗುತ್ತೆ, ಅಂದ್ರೆ ಅಷ್ಟು ಬರುತ್ತೆ ಕಾರ್ಬನ್ ಕ್ರೆಡಿಟ್. ಈಗ ಈ ಒಂದು 20 ಇರುತ್ತಲ್ಲ, ಇದೇನಾದ್ರೂ 100 ರಿಲೀಸ್ ಮಾಡ್ಬಿಡಿ, ಆಲ್ರೆಡಿ 120 ಮಾಡ್ತು ಅಂತ ತಿಳ್ಕೊಳ್ಳಿ. ಎಷ್ಟು ಮಾಡ್ತು? ಈ ಇಂಡಸ್ಟ್ರಿ 120 ಮಾಡ್ತು. ಸೊ ಹಾಗಿದ್ರೆ ಇನ್ನ 20 ಎಕ್ಸ್ಟ್ರಾ, ಇದಕ್ಕೆ ಪರ್ಮಿಷನ್ ಇತ್ತಲ್ಲ, ಇದಕ್ಕೆ ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡ್ಕೋಬಹುದು. ಇದು ಕಾರ್ಬನ್ ಟ್ರೇಡಿಂಗ್ ಸ್ಕೀಮ್. ಒಂದು ಇಂಡಸ್ಟ್ರಿ ಕಡಿಮೆ ಕಾರ್ಬನ್ ಅನ್ನ ಎಮಿಟ್ ಮಾಡಿದೆ, ಇನ್ನೊಂದು ಇಂಡಸ್ಟ್ರಿ ಜಾಸ್ತಿ ಕಾರ್ಬನ್ ಅನ್ನ ಎಮಿಟ್ ಮಾಡಿದೆ, ಟಾರ್ಗೆಟ್ಸ್ ಗಿಂತ ಜಾಸ್ತಿ. ಸೊ ಅವಾಗ ಕಡಿಮೆ ಮಾಡಿರೋ ಹತ್ರ ಜಾಸ್ತಿ ಮಾಡಿರೋದು ದುಡ್ಡು ಕೊಟ್ಟು ಪರ್ಚೇಸ್ ಅನ್ನ ಮಾಡಬಹುದು. ದಿಸ್ ಇಸ್ ಕಾರ್ಬನ್ ಟ್ರೇಡಿಂಗ್ ಸ್ಕೀಮ್. ಇಷ್ಟೇ. ಕಾರ್ಬನ್ ಟ್ರೇಡಿಂಗ್ ಅಂದ್ರೆ ಒಂದು ಐಡಿಯಾ ಸಿಕ್ತಂತ ಗೊತ್ತಿರಲಿ. ಇನ್ನ ಕಾರ್ಬನ್ ಟ್ಯಾಕ್ಸ್ ಬಗ್ಗೆ ವಿ ಶಾಲ್ ಟಾಕ್ ಲೇಟರ್. ಹಾಗಿದ್ರೆ ಈ ಕ್ವೆಶನ್ಗೆ ಆನ್ಸರ್ ಮಾಡೋಣ. ಇತ್ತೀಚೆಗೆ ಯಾವ ಯೋಜನೆಯಡಿ ಹೆಚ್ಚುವರಿ ವಲಯಗಳಿಗೆ ಹಸಿರು ಮನೆ ಅನಿಲ ಹೊರಸೂಸುವಿಕೆಯ ತೀವ್ರತೆ, ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಇಂಟೆನ್ಸಿಟಿ ಗುರಿಗಳನ್ನು ಪ್ರಕಟಿಸಲಾಗಿದೆ? ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್, ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ ಸ್ಕೀಮ್, ನ್ಯಾಷನಲ್ ಸೋಲಾರ್ ಮಿಷನ್, ಗ್ರೀನ್ ಇಂಡಿಯಾ ಮಿಷನ್. ಸೊ ಆನ್ಸರ್ ಆಪ್ಷನ್ ಬಿ, ದಟ್ ಇಸ್ ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ ಸ್ಕೀಮ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್. ಸೊ ಇದು ಒಂದು ಜನರಲ್ ಎಂ ನರವಾಣೆ ಅವರು ಒಂದು ಪುಸ್ತಕ ಬರೆದಿದ್ರು. ಆ ಪುಸ್ತಕವನ್ನ ರಿಲೀಸ್ ಮಾಡ್ಲಿಕ್ಕೆ ಸಮ್ ಕಾಂಟ್ರವರ್ಸೀಸ್ ನಡೀತಾ ಇತ್ತು. ಸೊ ಹಾಗಾಗಿ ದಿಸ್ ಪರ್ಸನಾಲಿಟಿ ವಿಲ್ ಬಿಕಮ್ ಇನ್ ನ್ಯೂಸ್. ಸೊ ವಾಟ್ ಇಸ್ ದಿಸ್? ಜಸ್ಟ್ ಒನ್ ವರ್ಡ್ ಫ್ಯಾಕ್ಟ್, ಇಂಪಾರ್ಟೆಂಟ್ ಗೊತ್ತಿರಲಿ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಗೊತ್ತಿರಲಿ. 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಎಂಬ ಪ್ರಕಟವಾಗದ, ಅಂದ್ರೆ ಅದನ್ನ ರಿಲೀಸ್ ಮಾಡಕ್ ಅವಕಾಶ ಕೊಡ್ಲಿಲ್ಲ ಅನ್ನೋದು ಕಾಂಟ್ರವರ್ಸಿ. ಪಾರ್ಲಿಮೆಂಟ್ ಅಲ್ಲೆಲ್ಲ ಡಿಸ್ಕಷನ್ ಆಗ್ತಾ ಇತ್ತು. ಆತ್ಮಕಥೆಯು ಭಾರತದ ಯಾವ ಮಾಜಿ ಸೇನಾ ಮುಖ್ಯಸ್ಥರಿಗೆ ಸಂಬಂಧಿಸಿದೆ? ಜನರಲ್ ಬಿಪಿನ್ ರಾವತ್, ಜನರಲ್ ಎಂ ನರವಾಣೆ, ಜನರಲ್ ವಿ.ಕೆ. ಸಿಂಗ್, ಜನರಲ್ ದಲ್ಬೀರ್ ಸಿಂಗ್ ಸುಹಾಗ್. ಸೊ ಸರಿಯಾದ ಉತ್ತರ ಇಲ್ಲಿ ಜನರಲ್ ಎಂ ನರಾವಣೆ ಆಗಿರುತ್ತೆ. ಸೊ ಇವ್ರದ್ದು ಒಂದು ಗೊತ್ತಿರಲಿ, 4 ಸ್ಟಾರ್ಸ್ ಆಫ್ ಡೆಸ್ಟಿನಿ. ವೆರಿ ಗುಡ್. ಸೊ ನೆಕ್ಸ್ಟ್ ಕ್ವೆಶನ್, 17 ಕ್ವೆಶನ್. ಚಾಗೋಸ್ ಐಲ್ಯಾಂಡ್ ಡೀಲ್ ಕಾಂಟೆಕ್ಸ್ಟ್ ಹೇಳ್ತಾ ಇದೆ, ಅರ್ಥ ಮಾಡ್ಕೊಳ್ಳಿ. ಫಸ್ಟ್, ಟ್ರಂಪ್ ಬಂದಾಗಿಂದ ಸಾಕಷ್ಟು ಸುದ್ದಿಯಲ್ಲಿ ಬರ್ತಾ ಇದಾವೆ ಕೆಲವೊಂದು ನ್ಯೂಸ್, ವೆರಿ ಇಂಪಾರ್ಟೆಂಟ್. ಈ ಚಗೋಸ್ ಐಲ್ಯಾಂಡ್ ಅಂತಕ್ಕಂಥದ್ದು ಒಂದು ಇಂಡಿಯನ್ ಓಷನ್ ರೀಜನ್ ಅಲ್ಲಿ ಇದೆ. ಇಲ್ಲಿ ಡಿಯಾಗೋ ಗ್ರೇಷಿಯಾ ಅಂತಕ್ಕಂಥ ಒಂದು ಮಿಲಿಟರಿ ಬೇಸ್ ಕ್ಯಾಂಪ್ ಇದೆ, ಇದು US. ಈ ಒಂದು ಐಲ್ಯಾಂಡ್ UK ಒಡೆತನದಲ್ಲಿತ್ತು. ಇದನ್ನ ಮಾರಿಷಸ್ ಕೊಡ್ತೀವಿ ಅಂತ UK ದವ್ರು ಹೇಳಿದ್ರು. ಟ್ರಂಪ್ ಇಲ್ಲಾಗರು ನೀವು ಕೊಡಕ್ ಆಗಲ್ಲ, ಯಾಕೆಂದ್ರೆ ನಮ್ದು ಮಿಲಿಟರಿ ಬೇಸ್ ಇದೆ ಅಂತ ಹೇಳಿ ಕಾಂಟೆಕ್ಸ್ಟ್ ನ್ಯೂಸ್ ಅಲ್ಲಿ ಸುದ್ದಿ ಆಯ್ತು. ಸೊ ಇಷ್ಟು ಕೀವರ್ಡ್ಸ್ ಇದನ್ನ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕ್ತೀನಿ, ಅಶ್ವಮೇಧ IAS ಟೆಲಿಗ್ರಾಮ್ ಚಾನಲ್. ಲಿಂಕ್ ನಿಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಂದ್ರೆ ಈ PDF ನ ಬೇಕಾದವರು ಯು ಕ್ಯಾನ್ ಡೌನ್ಲೋಡ್ ಇಟ್ ಫ್ರಮ್ ದೇರ್. ಹಾಗಿದ್ರೆ ದ ಡೀಲ್ ಗೊತ್ತಾಗಿದೆ ಅಂತ ಅನ್ಕೊಂಡಿನಿ. ಎಲ್ಲಿದೆ ಡಿಯಾಗೋ ಗ್ರೇಷಿಯೋ ಐಲ್ಯಾಂಡ್? ಎಲ್ಲಿ ಡಿಯಾಗೋ ಗ್ರೇಷಿಯೋ ಮಿಲಿಟರಿ ಬೇಸ್ ಕ್ಯಾಂಪ್ ಎಲ್ಲಿದೆ? ಚಗೋಸ್ ಐಲ್ಯಾಂಡ್ ಎಲ್ಲಿದೆ ಅಂತ ಹೇಳಿದ್ರೆ ಇಂಡಿಯನ್ ಓಷನ್ ರೀಜನ್ ಇದೆ. ಯಾರ ಹೊಡೆತನ? UK. ಯಾರಿಗೆ ಕೊಡ್ಬೇಕಂತ ಇದಾರೆ? ಮಾರಿಷಸ್ ಕೊಡ್ಬೇಕಂತ ಇದಾರೆ. ಸೊ ಇಷ್ಟು ಕೀ ಫ್ಯಾಕ್ಟ್ಸ್ ಇತ್ತು ಅಂತ ಹೇಳಿದ್ರೆ ಸಾಕು. ಬೇಕಂತ ಹೇಳಿದ್ರೆ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿ ಅಲ್ಲಿ ಹಾಕ್ತೀನಿ. ಈ PDF ನಿಮ್ಮ ಅಶ್ವಮೇಧ IAS ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿ ಹಾಕ್ತೀನಿ. ಬ್ರಿಟನ್
ಯುಕೆ ಮತ್ತು ಮಾರಿಷಸ್ ನಡುವಿನ ಸಾರ್ವಭೌಮತ್ವ ಹಸ್ತಾಂತರ ಒಪ್ಪಂದದಿಂದಾಗಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕಾರ್ಯತಂತ್ರದ ಮಹತ್ವ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಹೊಂದಿರುವ ಸೇನಾ ನೆಲೆಯಾದ ಡಿಯಾಗೋ ಗ್ರೇಷಿಯೋ ಯಾರ್ದಿದು ಯುಎಸ್ ಬೇಸ್ ಕ್ಯಾಂಪ್, ಯುಎಸ್ ಮಿಲಿಟರಿ ಬೇಸ್ ಕ್ಯಾಂಪ್ ಈ ಕೆಳಗಿನ ಯಾವ ಪ್ರದೇಶದಲ್ಲಿದೆ? ಸೌತ್ ಚೈನಾ ಸಿ, ಚಗೋಸ್ ದ್ವೀಪ ಸಮೂಹ, ಹಿಂದೂ ಮಹಾಸಾಗರ ದಟ್ ಇಸ್ ಇಂಡಿಯನ್ ಓಷನ್ ರೀಜನ್, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಫಲಕ್ಲ್ಯಾಂಡ್ ಐಲ್ಯಾಂಡ್. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಇಸ್ ಹಿಂದೂ ಮಹಾಸಾಗರ, ಚಾಗೋಸ್ ಆರ್ಕಿಪೆಲಾಗ. ಯಾವ್ದಿರೋದು ಇದು? ಚಗೋಸ್ ಐಲ್ಯಾಂಡ್. ಯಾವ ಮಿಲಿಟರಿ ಬೇಸ್ ಕ್ಯಾಂಪ್? ಡಿಯಾಗೋ ಗ್ರೇಷಿಯೋ. ಯಾರ್ದಿದು? ಯುಎಸ್. ಯಾರು ಓನರ್ ಇದಾರೆ? ಯುಕೆ. ಯಾರಿಗೆ ಕೊಡ್ಬೇಕಂತ ಇದಾರೆ? ಮಾರಿಷಸ್ ಕೊಡ್ಬೇಕಂತ ಇದಾರೆ. ಎಸ್. ಸೊ ಇವಾಗ ಕೊಡ್ಬೋದು ಅಂತ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿದ್ರೆ ಇದು ಅಗೇನ್ ಅಪ್ಕಮಿಂಗ್ ನ್ಯೂಸ್ ಎವಾಲ್ವ್ ಆಗ್ತಾ ಇರುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ವಿ ಕ್ಯಾನ್ ಅಪ್ಲೋಡ್. ಬಟ್ ಡಿಯಾಗೋ ಗ್ರೇಷಿಯೋ ಎಲ್ಲಿದೆ ಅಂತ ಗೊತ್ತಿರಲಿ. ಸೊ ನೆಕ್ಸ್ಟ್ ಕ್ವೆಶನ್ ಎಸ್ ದಿಸ್ ದ ಕೀ ಪಾಯಿಂಟ್. IMF ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಏಪ್ರಿಲ್ 2026 ಜಾನಲ್ಲಿ ರಿಲೀಸ್ ಮಾಡಿದ್ರು. ಅದಕ್ಕೋಸ್ಕರ ಜಾನ್ ಹಾಕಿನಿ. ಬಟ್ ಇಲ್ಲಿ ಡೇಟಾನ ನಾನು ಅಪ್ಡೇಟೆಡ್ ಹಾಕಿದ್ದೀನಿ. ಓಕೆಲ್ಲ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ 2 ರಿಪೋರ್ಟ್ಸ್ ನ ರಿಲೀಸ್ ಮಾಡುತ್ತೆ. ರಿಪೋರ್ಟ್ಸ್ ಮೇಲೆ ಒಂದು ಕ್ವೆಶನ್ ಇದ್ದೇ ಇರುತ್ತೆ, ಈ ಒಂದು ರಿಪೋರ್ಟ್ ಅನ್ನ ಯಾವ ಸಂಸ್ಥೆ ರಿಲೀಸ್ ಮಾಡುತ್ತೆ ಅಂತ. ಒಂದು ಗ್ಲೋಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್, ಇನ್ನೊಂದು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅಥವಾ ಗ್ಲೋಬಲ್ ಎಕನಾಮಿಕ್ ಔಟ್ಲುಕ್ ಅಂತಕ್ಕಂಥದ್ದು. ಈ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅಲ್ಲಿ ಯಾವ ದೇಶದ ಬೆಳವಣಿಗೆ ಎಷ್ಟಿರುತ್ತೆ, GDP ಗ್ರೋತ್ ಎಷ್ಟಿರುತ್ತೆ, ವರ್ಲ್ಡ್ ಎಷ್ಟಿರುತ್ತೆ ಅಂತ. ಸೊ ಹಾಗಾಗಿ ನಮ್ಗೆ 2026ರಲ್ಲಿ ಭಾರತದ GDP ಗ್ರೋತ್ 6.5% ಇರುತ್ತೆ ಅಂತ IMF ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅಲ್ಲಿ ಹೇಳಿದೆ. 2027ರಲ್ಲಿ ಎಷ್ಟಿರುತ್ತೆ? 6.5% ಇರುತ್ತೆ. ಓಕೆ, ಸ್ಟೇಟ್ಮೆಂಟ್ ಮೇಲೆ ಕ್ವೆಶನ್ಸ್ ಆಗ್ತವೆ. ಅದೇ ರೀತಿ ವರ್ಲ್ಡ್ ಎಷ್ಟು ಗ್ರೋತ್ ಇರುತ್ತೆ ಅಂದ್ರೆ 2026ರಲ್ಲಿ 3.1%, 2027ರಲ್ಲಿ 3.2% ಸ್ಟೇಟ್ಮೆಂಟ್ ಮೇಲೆ ಆಗ್ತವೆ. IMF ಇತ್ತೀಚೆಗೆ ವಿಶ್ವದ ಆರ್ಥಿಕ ಬೆಳವಣಿಗೆ 4.2%, 4.8%, 2.5% ಅಂತ ಕೊಡ್ತಾನೆ. ಸೊ 2026ರಲ್ಲಿ 3.1, 2027ರಲ್ಲಿ 3.2% ಗ್ರೋತ್ ಆಗುತ್ತೆ ಅಂತ ಇದೆ. ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಫ್ಯಾಕ್ಟ್ ಕರೆಕ್ಟ್ ಆಗಿ ಗೊತ್ತಿರಲಿ. ಭಾರತದ ಬೆಳವಣಿಗೆ 6.5%, ಮುಂಚೆ ಎಷ್ಟಿತ್ತು? ಸ್ವಲ್ಪ ಕಡಿಮೆ ಆಗಿದೆ. ಓಕೆ, ಎಸ್, ದಿಸ್ ದ MCQ. ಅಂತಾರಾಷ್ಟ್ರೀಯ ಈ PDF ಬೇಕಂತ ಹೇಳಿದ್ರೆ ಟೆಲಿಗ್ರಾಮ್ ಚಾನೆಲ್ ಜಾಯಿನ್ ಆಗಿ ಅಲ್ಲಿ ಹಾಕ್ತೀನಿ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ IMF ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಜನವರಿ 2026ರ ವರದಿಯ ಪ್ರಕಾರ 2027ರಲ್ಲಿ ಜಾಗತಿಕ ಆರ್ಥಿಕ ವಿಸ್ತರಣೆಯು ಈ ಕೆಳಗಿನ ಯಾವ ದರದಲ್ಲಿದೆ? ದಟ್ ಇಸ್ 3.2%. ಸೊ 3.2% ಯಾವ್ದ್ರದ್ದು? 2027ರದ್ದು. 2026 ಎಷ್ಟು ಅಂತ ಹೇಳಿದ್ರೆ 3.1%. ಐ ಹೋಪ್ ಇಟ್ಸ್ ಕ್ಲಿಯರ್. ನೆಕ್ಸ್ಟ್ ಕ್ವೆಶನ್. ಓಕೆ, ದಟ್ ಇಸ್ ಪಂಕುಡಿ. ದಟ್ ಇಸ್ ಪಾರ್ಟ್ನರ್ಶಿಪ್ ಫಾರ್, ಇಲ್ಲಿ ಕಾಣಿಸುತ್ತೆ ಅಂತ ಅನ್ಸ್ತೇನೆ, ಪಾರ್ಟ್ನರ್ಶಿಪ್ ಫಾರ್ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಟ್ರಿಷನ್, ನಾಲೆಡ್ಜ್, ಹೆಲ್ತ್, ಅಪ್ಲಿಫ್ಟ್ಮೆಂಟ್, ಡೆವಲಪ್ಮೆಂಟ್ ಅಂಡ್ ಇನ್ಕ್ಲೂಷನ್. ಪಂಕುಡಿ. ಓಕೆ, ಸೊ ಈ ಒಂದು ಪೋರ್ಟಲ್ ಅನ್ನ ನಮ್ಮ ಗವರ್ನಮೆಂಟ್ ಆಫ್ ಇಂಡಿಯಾದು ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಪಂಕುಡಿ ಅಂತಕ್ಕಂಥ ಒಂದು ಪೋರ್ಟಲ್ ನ ರಿಲೀಸ್ ಮಾಡಿದೆ. ಏನಿದು ಪಂಕುಡಿ ಅಂತ ಹೇಳಿದ್ರೆ NGOs ಇರ್ಲಿ, NRIs ಇರ್ಲಿ, ಹೆಣ್ಣು ಮಕ್ಕಳ ಮತ್ತು ಮಕ್ಕಳ ಅಭಿವೃದ್ಧಿಗೆ ಏನಾದ್ರೂ ಅವರು ಸಹಾಯ ಮಾಡ್ಬೇಕಂತ ಹೇಳಿದ್ರೆ ಅವರೆಲ್ಲರನ್ನು ಒಂದ್ ಟೈಮ್ ಮೀಟ್ ಮಾಡ್ಲಿಕ್ಕೋಸ್ಕರ ಕರ್ಕೊಂಡ್ ಬಂದಿರುವಂತಹ ಪೋರ್ಟಲ್ ಪಂಕುಡಿ. ಫುಲ್ ಫಾರ್ಮ್ ಏನು? ಪಾರ್ಟ್ನರ್ಶಿಪ್ ಫಾರ್ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಟ್ರಿಷನ್, ನಾಲೆಡ್ಜ್, ಹೆಲ್ತ್, ಅಪ್ಲಿಫ್ಟ್ಮೆಂಟ್, ಡೆವಲಪ್ಮೆಂಟ್ ಅಂಡ್ ಇನ್ಕ್ಲೂಷನ್. ಬರ್ಕೊಳ್ಳಿ, PDF ಹಾಕ್ತೀನಿ. ಹಾಗಿದ್ರೆ ಈ ಕ್ವೆಶನ್ ಅನ್ನ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಇತ್ತೀಚೆಗೆ ಭಾರತ ಸರ್ಕಾರವು ಪ್ರಾರಂಭಿಸಿದ ಪಂಕುಡಿ ಪೋರ್ಟಲ್ ಯಾವ ವಲಯಕ್ಕೆ ಸಂಬಂಧಿಸಿದೆ? ರಕ್ಷಣಾ ಖರೀದಿ, ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಡಿಜಿಟಲ್ ಬ್ಯಾಂಕಿಂಗ್, ಬಾಹ್ಯಾಕಾಶ ತಂತ್ರಜ್ಞಾನ, ಅದರ ಸ್ಪೇಸ್ ಟೆಕ್ನಾಲಜಿ. ಸರಿಯಾದ ಉತ್ತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ದಟ್ ಇಸ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್. ಪಂಕುಡಿ ಗೊತ್ತಾಗಿದೆ, ಫುಲ್ ಫಾರ್ಮ್ ಗೊತ್ತಿರಲಿ, ಮತ್ತೆ ಯಾವ ಮಿನಿಸ್ಟ್ರಿ ಅಂತ ಕೂಡ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ವಿಜಯ್ ಹಜಾರೆ ಟ್ರೋಫಿ. ಇಲ್ಲಿಂದ ಸ್ಪೋರ್ಟ್ಸ್ ಸ್ಟಾರ್ಟ್ ಆಗುತ್ತೆ, ಬಟ್ 20 ಕ್ವೆಶನ್ಸ್ ಗೆ ಲಿಮಿಟ್ ಆಗಿರೋದ್ರಿಂದ ವಿ ಶಲ್ ಸಿ ಲಾಸ್ಟ್ ಕ್ವೆಶನ್. ವಿಜಯ್ ಹಜಾರೆ ಟ್ರೋಫಿ ಅಗೇನ್ ಇಟ್ಸ್ ಅ ಡೊಮೆಸ್ಟಿಕ್ ಕ್ರಿಕೆಟ್ ಲೀಗ್. ರಣಜಿ ಏನಿದೆ ಅದೇ ರೀತಿ ವಿಜಯ್ ಹಜಾರೆ ಟ್ರೋಫಿ ಇಂಪಾರ್ಟೆಂಟ್ ಯಾಕಾಗುತ್ತೆ ಅಂತ ಹೇಳಿದ್ರೆ ಜನವರಿ ಮಂತ್ ಅಲ್ಲಿ ವಿದರ್ಭ ಏನಿದೆ ಫಸ್ಟ್ ಟೈಮ್ ವಿಜಯ್ ಹಜಾರೆ ಟ್ರೋಫಿನ ವಿನ್ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಇದನ್ನ PDF ಹಾಕ್ತೀನಿ, ಇನ್ಫಾರ್ಮೇಶನ್ ಗೊತ್ತಾಗಿದೆ ಅಂತ ಅನ್ಕೊಂಡಿನಿ. ವಿ ಶಲ್ ಸಿ ದಿ ಕ್ವೆಶನ್. ವಿಜಯ್ ಹಜಾರೆ ಟ್ರೋಫಿಯ ಇತ್ತೀಚಿನ ಆವೃತ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಯಾವ ಟೂರ್ನಮೆಂಟ್ ಇದು? ಕ್ರಿಕೆಟ್. ಕೇಳ್ತಾರೆ, ವಿಜಯ್ ಹಜಾರೆ ಟ್ರೋಫಿ ಯಾವ ಆಟಕ್ಕೆ ಸಂಬಂಧಿಸಿದೆ? ರಣಜಿ ಯಾವ ಆಟಕ್ಕೆ ಸಂಬಂಧಿಸಿದೆ? ವಿಜಯ್ ಹಜಾರೆ ಕ್ರಿಕೆಟ್ಗೆ ಸಂಬಂಧಿಸಿದ್ದು ಎಷ್ಟು ಓವರ್ ಕ್ರಿಕೆಟ್? T20 ಅಲ್ಲ, 50 ಓವರ್ ಕ್ರಿಕೆಟ್. ರಣಜಿ ಟೆಸ್ಟ್ ಕ್ರಿಕೆಟ್, IPL 2020. ಓಕೆ, 2024-25 ಆವೃತ್ತಿಯಲ್ಲಿ ವಿಜಯ್ ಹಜಾರೆ ಟ್ರೋಫಿ ಒನ್ ಡೇ 50 ಓವರ್ನ ಕ್ರಿಕೆಟ್ ಪಂದ್ಯದ ಒಂದು ಕಪ್ ಇದು.
ಟೂರ್ನಮೆಂಟ್. ಕರ್ನಾಟಕವು ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಈ ಮೂಲಕ ಪಂದ್ಯಾವಳಿ ಇತಿಹಾಸದಲ್ಲಿ ತನ್ನ 5ನೇ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತು. ಅಂದ್ರೆ ಲಾಸ್ಟ್ ಇಯರ್ ಕರ್ನಾಟಕ ವಿನ್ ಆಗಿತ್ತು. ಸೊ ಹಾಗಾಗಿ ಆ ಸ್ಟೇಟ್ಮೆಂಟ್ ಅನ್ನ ಹಾಕಿದ್ದೀನಿ ಅಷ್ಟೇ. 2025-26 ಆವೃತ್ತಿಯ ಫೈನಲ್ ನಲ್ಲಿ ಸೌರಾಷ್ಟ್ರವನ್ನು ಸೋಲಿಸಿದ, ಯಾವುದನ್ನ ಸೋಲಿಸ್ತು? ಸೌರಾಷ್ಟ್ರನ ಸೋಲಿಸಿ ವಿದರ್ಭ ತಂಡವು ತನ್ನ ಚೊಚ್ಚಲ ವಿಜಯ್ ಹಜಾರೆ ಟ್ರೋಫಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಸೊ ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಲಾಸ್ಟ್ ಇಯರ್ ಕರ್ನಾಟಕ ವಿನ್ ಆಗಿತ್ತು, ಈ ವರ್ಷ ವಿದರ್ಭ. ರನ್ನರ್ ಅಪ್ ಯಾರು ಅಂದ್ರೆ ಸೌರಾಷ್ಟ್ರ. ಸೊ ಸರಿಯಾದ ಉತ್ತರ 1 ಮತ್ತು 2 ಸಹ ಸರಿಯಾಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ಅಷ್ಟೇ. ಇವತ್ತಿಗೆ ಇಷ್ಟು. ಐ ಹೋಪ್ ಯು ಹ್ಯಾವ್ ಲೈಕ್ ದಿ ಸೆಷನ್. ಯಾರ್ಯಾರಿಗೆ ಇಷ್ಟ ಆಗಿದೆ, ಇನ್ನ ಮೋರ್ ನಂಬರ್ ಆಫ್ ಕ್ವೆಶನ್ಸ್, ನಿಮಗೆ ಕಂಟೆಂಟ್ ಇಷ್ಟ ಆಗಿತ್ತು, ಸರ್ ದಿ ಬೆಸ್ಟ್ ಇತ್ತು ಅಂತ ಹೇಳ್ತು ಅಂತ ಹೇಳಿದ್ರೆ ನಿಮ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೋಬಹುದು. ಲೈಕ್ ನ ಮಾಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಸೊ ಸ್ಟೂಡೆಂಟ್ಸ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಅದ್ರ ಜೊತೆಗೆ ಕಮೆಂಟ್ ಮಾಡಿ, ನಿಮ್ಗೆ ಏನಾದ್ರು ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ, ಏನಾದ್ರು ಇನ್ಪುಟ್ಸ್ ಇತ್ತು ಅಂತ ಹೇಳಿದ್ರು ಯು ಕ್ಯಾನ್ ಗಿವ್. ಥ್ಯಾಂಕ್ ಯು. ವಿಲ್ ಮೀಟ್ ಇನ್ ದಿ ನೆಕ್ಸ್ಟ್ ಸೆಷನ್. ಸೊ ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡಿದ್ರೆ ನನಗೊಂದು ಐಡಿಯಾ ಸಿಗುತ್ತೆ. ಸೊ ಎಸ್, ದಿಸ್ ಇಸ್ ವಾಟ್ ಐ ಕ್ಯಾನ್ ಇಂಪ್ರೂವೈಸ್ ಅಂತ ಹೇಳಿ. ಕಂಟೆಂಟ್ ವೈಸ್ ದಿ ಬೆಸ್ಟ್ ಇದೆ. ಸಾಕಷ್ಟು ಒಂದು 10-12 ಇಯರ್ಸ್ ಆಯ್ತು ಅನ್ಸುತ್ತೆ ಪ್ರಿಪರೇಷನ್, ಮಲ್ಟಿಪಲ್ ಎಕ್ಸಾಮ್ಸ್, UPSC, XYZ ಥಿಂಗ್ಸ್ ಬರ್ತವೆ. ಕರೆಂಟ್ ಅಫೇರ್ಸ್ ಅಂದ್ರೆ ಬರ್ತವೆ ಎಕ್ಸಾಮ್ ಅಲ್ಲಿ. ಸೊ ಐ ಹೋಪ್ ಇಟ್ಸ್ ಕ್ಲಿಯರ್. ವಿಲ್ ಸಿ ಇನ್ ದಿ ನೆಕ್ಸ್ಟ್ ಸೆಷನ್.